ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದ ವಿಚಾರ ಸಾಕಷ್ಟು ದಿನಗಳಿಂದ ಮುಂದುವರಿತಾನೆ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುವೆಂಪು ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಈ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ಇದೇ ಇವತ್ತಿನ ವಿಶೇಷ. ಪರಿಷ್ಕೃತ ಪಠ್ಯ ಬೇಡ, ಬೃಹತ್ ಪ್ರತಿಭಟನೆ. ಇನ್ನು ಪರಿಷ್ಕೃತ ಪಠ್ಯಪುಸ್ತಕಗಳಲ್ಲಿ ಮಹನೀಯರಿಗೆ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಜನತೆಯ ಭಾವನೆಗೆ ಧಕ್ಕೆ, ಸಮಾಜದಲ್ಲಿ ಶಾಂತಿ ಭಂಗಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಪರಿಷ್ಕೃತ ಪಠ್ಯಪುಸ್ತಕವನ್ನ ವಿರೋಧಿಸಿ ಬೆಂಗಳೂರಿನಲ್ಲಿ ನಾಳೆ ಭಾರಿ ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ನಾಳೆ ಅಂದ್ರೆ ಶನಿವಾರ ಬೆಂಗಳೂರಿನಲ್ಲಿ ವಿವಿಧ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹಲವು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸಂಘಟನೆಗಳು ಕೂಡ ಭಾಗಿಯಾಗಲಿವೆ. ಇನ್ನು ಇದಕ್ಕೆ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಹಾಗೆ ಮಾಜಿ ಪ್ರಧಾನಿ ದೇವೇಂದ್ರ ಕೂಡ HDD ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ದೇವೇಗೌಡರು ಕೂಡ. ಇನ್ನು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಆರಂಭ ಆಗುತ್ತೆ ಈ ಪ್ರೊಟೆಸ್ಟ್. ಎಲ್ಲ ಸಮುದಾಯದ ಮಠಾಧೀಶರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇರಲಿದೆ. ವಿಶ್ವ ಮಾನವ ಕ್ರಾಂತಿಕಾರಿ ಮಹಾಕವಿ ಕುವೆಂಪು ಹೋರಾಟ ಸಮಿತಿಯಿಂದ ಕೂಡ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಮಹಿಳಾ ಸಂಘಟನೆ, ಕಾರ್ಮಿಕ ಸಂಘಟನೆ, ವಕೀಲರ ಒಕ್ಕೂಟಗಳ ಬೆಂಬಲ ಕೂಡ ಇದಕ್ಕೆ ಇದೆ. ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಈ ಚರ್ಚೆಯನ್ನ ಮುಂದುವರಿಸೋಕ್ಕೂ ಮುಂಚೆ ನಮ್ಮ ಜೊತೆ GB ಪಾಟೀಲ್ ಇವರು ಹೋರಾಟ ಸಮಿತಿಯ ಅಧ್ಯಕ್ಷರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ನಾನೀಗ ಇಷ್ಟೊತ್ತು ಹೇಳಿದೆ, ಪಠ್ಯ ಪರಿಷ್ಕೃತ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಏನು ಹೇಳ್ತೀರಾ? ಈಗಾಗಲೇ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳ ಆದಿಯಾಗಿ ಶಿಕ್ಷಣ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದಕ್ಕೆ ಪ್ರತಿಬಂಧಿಸಿದ್ದಾರೆ. ಆದರೆ ಜನಕ್ಕೆ ಏನು ಬೇಕು, ವಿದ್ವಾಂಸರಿಗೆ ಏನು ಬೇಕು, ಮಕ್ಕಳಿಗೆ ಏನು ಬೇಕು, ಸಂಘಟನೆಗಳಿಗೆ ಏನು ಬೇಕು, ಜನಸಾಮಾನ್ಯರಿಗೆ ಏನು ಬೇಕು ಅನ್ನುವಂಥ ವಿಷಯಗಳನ್ನ ಮಾತ್ರ ಬಿಟ್ಟು ಉಳಿದದ್ದಕ್ಕೆಲ್ಲದ ಸ್ಪಂದನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ನಾವು ಪಠ್ಯಪುಸ್ತಕಗಳಿರುವಂಥ ತಪ್ಪುಗಳನ್ನು ಸರಿಪಡಿಸಿ ನಾವು ಮಕ್ಕಳಿಗೆ ಬೋಧಿಸಲಿಕ್ಕೆ ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಈಗಾಗಲೇ ಸರ್ಕಾರದಿಂದ ಆದೇಶಗಳು ಶಿಕ್ಷಣಾಧಿಕಾರಿಗಳಿಗೆ ಹೋಗಿದೆ. ನಾವು ಕಳಿಸಿರುವಂಥ ಪರಿಷ್ಕೃತ ಪಠ್ಯಪುಸ್ತಕಗಳನ್ನು ನೀವು ಶಾಲೆಗಳಿಗೆ ಕಳಿಸಿ ನೀವು ಅಭ್ಯಾಸವನ್ನು ಪ್ರಾರಂಭಿಸಬಹುದು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮ ಧಾರ್ಮಿಕ ನಾಯಕರಾದ ಸಾಣೆಹಳ್ಳಿ ಗುರುಗಳು ಮೊಟ್ಟಮೊದಲನೇಗಾಗಿ ಇದರ ವಿರೋಧ ವ್ಯಕ್ತಪಡಿಸಿ ಪಠ್ಯಪುಸ್ತಕಗಳನ್ನ ಹಿಂತೆಗೊಳ್ಳಬೇಕು ಹಾಗೂ ಮರುಮುದ್ರಣ ಮಾಡಿ ಆಗಿರುವಂಥ ಅನಾಹುತಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸ ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಮಕ್ಕಳಿಗೆ ಹಂಚಬೇಕು ಅನ್ನೋದು. ಅದೇ ಮುಖ್ಯವಾಗಿ ತಪ್ಪಾಗಿರೋದು. ಈಗ ಅದಕ್ಕೆ ಸಂವೇದನಾ ರಹಿತ ಸರ್ಕಾರ ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಸಂವೇದನಾ ಸರ್ಕಾರಕ್ಕೆ ಇತ್ತು ಅಂದರೆ ಈ ವಿಷಯದಲ್ಲಿ ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದು ಪೀಳಿಗೆಯಿಂದ ಪೀಳಿಗೆಗೆ ಹೋಗುವಂಥ ಒಂದು ಶಿಕ್ಷಣ ವ್ಯವಸ್ಥೆ. ಇದರಲ್ಲಿ ಏನಾಗಬೇಕಾಗಿತ್ತು, ಸಂವೇದನಾಶೀಲತೆ ಇರಬೇಕಾಗಿತ್ತು. ಸರ್ಕಾರಕ್ಕೆ ವಿರೋಧ ಪಕ್ಷಗಳಾಗಲಿ ಅಥವಾ ಶಿಕ್ಷಣ ತಜ್ಞರಾಗಲಿ ಅಥವಾ ಶಿಕ್ಷಕರಾಗಲಿ ಅಥವಾ ಇವೇನು ಪೇರೆಂಟ್ಸ್ ಇರ್ತಾರಲ್ಲ ಅವರಾಗಲಿ ಅವ್ರ ಮಾತುಗಳನ್ನು ಕೇಳುವಂಥ ವ್ಯವಧಾನ ಇರಬೇಕಾಗಿತ್ತು. ಆದರೆ ವೆರಿ ಅನ್ಫಾರ್ಚುನೇಟ್, ಸರ್ಕಾರ ಏನು ಮಾಡ್ತೀವಿ, ಇವರೆಲ್ಲರ ಮಾತುಗಳನ್ನು ಕಿವಿಗಳಿಗೆ ಹಾಕಿಕೊಳ್ಳದೆ ನಾವು ಮಾಡಿದ್ದೇ ಸತ್ಯ, ನಾವು ನಡೆದಿದ್ದೇ ರಾಜಮಾರ್ಗ ಅನ್ನುವಂಥ ಒಂದು ರೀತಿಯಲ್ಲಿ ಇವರೇನು ಮಾಡಿದರು,
ಪಠ್ಯಪುಸ್ತಕಗಳನ್ನು ಮಧ್ಯದಲ್ಲಿ ನಿಲ್ಲಿಸಿನೂ ಕೂಡ ನಿಲ್ಲಿಸ್ಬೋದಾಗಿತ್ತು. ಅವಾಗ ನಾವು ಪ್ರಾರಂಭ ಮಾಡಿದಾಗ ನಮ್ಮ ಶಿಕ್ಷಣ ತಜ್ಞರು ಈ ಸಮಸ್ಯೆಯನ್ನು ಮೇಲೆ ತಗೊಂಡಾಗ ಭಾಳದ್ರೆ ನನಗನ್ಸಿಬಿಟ್ಟು 10-15% ಪ್ರಿಂಟ್ ಆಗಿರಬಹುದಾಗಿತ್ತು. ಆವಾಗ ಇವ್ರು ಏನು ಮಾಡಿದರು, ಆ ಮುದ್ರಣವನ್ನು ನಿಲ್ಲಿಸಲಿಲ್ಲ. ಆ ಕಡೆ ಮುದ್ರಣ ಮಾಡಿರಿ ಅಂತ ಹೇಳಿದರು, ಈ ಕಡೆ ರೆಡಿನೂ ಆಗ್ತಾಯಿತ್ತು, ಈ ಕಡೆ ಡೆಲಿವರಿನೂ ಆಗ್ತಾಯಿತ್ತು. ಪಠ್ಯಪುಸ್ತಕಗಳು BU ಆಫೀಸಿಗೆ ತಲುಪಿದು. ಅವಾಗ ಇವರು ಸರ್ಕಾರದವರು ನಮ್ಮ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಥವಾ ಈ ಸಮಾಜ ವಿರೋಧಿ ನೀತಿಗಳಿಗೂ ಕೂಡ ಇವರು ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಭಾವನೆ ನಮ್ಮ ರಾಜಕೀಯ ನಾಯಕರಲ್ಲಿ ಹಾಗೂ ಪ್ರಜ್ಞಾವಂತರಲ್ಲಿ, ಮಠಾಧೀಶರಲ್ಲಿ ಮತ್ತು ಎಲ್ಲ ಸಂಘಟನೆಗಳಲ್ಲಿ ಈ ಭಾವನೆ ಬಲವಾಗಿ ಬೆಳೀತು. ಅದಕ್ಕಾಗಿ ಅವ್ರು ಏನು ಮಾಡಿದರು, ಇಲ್ಲ ಇದನ್ನು ನೀವು ತಿರಸ್ಕರಿಸಿ ಅಂತ ಹೇಳಿದರು. ಈಗೇನು ಹೇಳ್ತಾ ಇದ್ದಾರೆ, 75% ಪಠ್ಯಪುಸ್ತಕಗಳು ಮುದ್ರಣ ಆಗಿದ್ದಾವೆ, ಸಂಪೂರ್ಣವಾಗಿ ಮುದ್ರಣ ಆಗಿದ್ದಾವೆ. ಈಗಾಗಲೇ 75% ಸ್ಕೂಲ್ ಕಾಲೇಜುಗಳಿಗೆ ಹೋಗಿದ್ದಾವೆ ಆಗಿದೆ. ಈಗ ನಾವೇನು ಮಾಡಬೇಕು ಅಂತ ನಮಗೆ ಆ ಪ್ರಶ್ನೆ ಕೇಳ್ತಾರೆ. ನಾವು ಈ ತಪ್ಪುಗಳನ್ನು ನಿಮಗೆ ಮಾಡು ಅಂತ ಹೇಳಿರಲಿಲ್ಲ. ನಮಗೇನು ಬೇಕಾಗಿದೆ ಅಂದರೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿ, ಇದ್ದದ್ದನ್ನು ಸತ್ಯವನ್ನು ಹೇಳಿ. ಈಗ ಯಾವುದೋ ತಗೊಂಡು ಬಂದು ಇಲ್ಲ ಸಲ್ಲದ ವಿಷಯಗಳನ್ನ ಮಕ್ಕಳಿಗೆ ಬೋಧನೆ ಮಾಡಿದರೆ ಕಲಿಯುವ ಮಕ್ಕಳಿಗೆ ಅವರು ಮುಂದೆ ಈ ದೇಶದ ನಾಯಕರಾಗಬೇಕಾದವರು ಇವತ್ತಿಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಒಂದು ತಪ್ಪ ಸಂದೇಶವನ್ನು ನಾವು ಹಾಕಿದರೆ ಅವರ ಜೀವನ ಪರ್ಯಂತರ ಅದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ, ಇದನ್ನು ವಿರೋಧಿಸ್ತಾ ಇದ್ದೀವಿ. ಅದನ್ನು ಸಂಪೂರ್ಣ ಈಗೇನಾದರೂ ಕೂಡ ನೀವು ಕೊಟ್ಟಿದ್ರೂ ಕೂಡ ಅದನ್ನು ವಿಡ್ರಾ ಮಾಡಿಕೊಂಡು ನಿಮಗೆ ಟೈಮ್ ಇರದೆ ಹೋದ್ರೆ ಕಳೆದ ಸಾಲಿನಲ್ಲಿ ಮುದ್ರಣ ಮಕ್ಕಳ ಮನಸ್ಸಿನಲ್ಲಿ ಭಾವನೆ ಬೀರುತ್ತೆ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಪುಸ್ತಕಗಳು ಕೊಟ್ಟಿರೋದಾಗಿದೆ, ಪಾಠಗಳು ಕೂಡ ನಡೀತಾ ಇದೆ. ಇನ್ನು ಅದನ್ನ ವಾಪಸ್ ಕೊಡಿ, ನಾವು ನಿಮ್ಗೆ ಹೊಸ ಬುಕ್ಸ್ ಕೊಡ್ತೀವಿ ಅಂತಂದ್ರೆ ಅವ್ರು ಏನ್ ಅನ್ಕೋತಾರೆ? ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ. ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಈಗ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಲ್ಲಿ ಏನಾಗಿದೆ, ಆ ಸಂವಿಧಾನ ಶಿಲ್ಪಿ ಅನ್ನುವಂಥ ಒಂದು ಶಬ್ದವನ್ನು ತೆಗೆದು ಹಾಕಿದ್ದಾರೆ. ಭಾರತದ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಬರೆದಿದ್ದಾರೆ. ಅದರ ಅರ್ಥ ಅದ್ರ ಜೊತೆ ಇನ್ನೂ ಒಂದು ಲೈನ್ ಸೇರಿಸಿದ್ದಾರೆ. ಏನಪ್ಪ ಅಂದರೆ ಸಂವಿಧಾನದ ನಿರ್ಮಾಣ ಮಾಡುವ ಸಮಯದಲ್ಲಿ ಇಂಥವರು ಇದ್ರು ಅನ್ನೋದು. ಆದರೆ ಸಂಪೂರ್ಣವಾಗಿ ಯಾರಿಗೆ ಕ್ರೆಡಿಟ್ ಹೋಗಬೇಕಾಗಿತ್ತು, ಯಾರು ಅದರ ಬಗ್ಗೆ ಪರಿಶ್ರಮ ಪಟ್ಟಿದ್ರು ಅವರಿಗೆ ಆ ಕ್ರೆಡಿಟ್ ಸಿಗ್ತಾ ಇಲ್ಲ. ಈ ಕಾರಣವಾಗಿ ತಪ್ಪು ಸಂದೇಶ ಹೋಗಬಾರ್ದು. ಇನ್ನೊಂದು ಎರಡನೇ ವಿಷಯ, ಬಸವೇಶ್ವರರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿರಲಿಲ್ಲ. ಬಸವೇಶ್ವರರು ಸ್ಥಾಪನೆ ಮಾಡಿದ್ದು ಲಿಂಗಾಯತ ಧರ್ಮ. ಆ ಧರ್ಮಕ್ಕೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರಾರು ಲಕ್ಷ ಪುಟಗಳ ದಾಖಲೆಗಳಿದ್ದಾವೆ. ಈ 300-400 ವರ್ಷಗಳಿಂದ ಅದ್ರ ಬಗ್ಗೆ ಪುಸ್ತಕಗಳಿದ್ದಾವೆ, ಲೇಖನಗಳಿದ್ದಾವೆ, ಬೇಕಾದಷ್ಟು ಸಾಹಿತ್ಯ ಇದೆ ಅದರ ಬಗ್ಗೆ. ಇವತ್ತು ಏನು ಬರೀತಾರೆ ಅದರಲ್ಲಿ, ಬಸವೇಶ್ವರು ಉಪನಯನ ಮಾಡಿಕೊಂಡು ಕೂಡಲ ಸಂಗಮಕ್ಕೆ ಹೋದರು ಅಂತ ಬರೀತಾರೆ. ಅದು ನಿಜವಾಗಲೂ ತಪ್ಪು. ಬಸವೇಶ್ವರಿಗೆ ಉಪನಯನ ಆಗಿರಲಿಲ್ಲ. ಆ ಉಪನಯನವನ್ನು ತಿರಸ್ಕರಿಸಿ ತಮಗೆ ಹಾಕಬೇಕಾದ ಒಂದು ಆ ಉಪನಯನದ ಕಾರ್ಯಕ್ರಮ ಮೊದಲು ಅಕ್ಕನಿಗೆ ಮಾಡಿ ನಂತರ ನನಗೆ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಬಸವೇಶ್ವರರು ಕೊಟ್ಟು ಅದನ್ನು ಪ್ರತಿಭಟಿಸಿ ಅವರು ಮುಂದೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಇಂಥದ್ರಲ್ಲಿ ಇದು ಸಂಪೂರ್ಣವಾಗಿ ಅವರ ಜೀವನದ ವ್ಯತಿರಿಕ್ತವಾದ ಸಂದೇಶ ಮಕ್ಕಳಿಗೆ ಹೋಗ್ತಾ ಇದೆ. ಇಂಥ ಒಂದೇ ಪುಟದಲ್ಲಿ ತಪ್ಪುಗಳಾಗಿಲ್ಲ, ಪ್ರತಿಯೊಂದು ಪುಟಗಳಲ್ಲಿ ಸಣ್ಣ ಪುಟ್ಟ ವಾಕ್ಯಗಳನ್ನು ತಿದ್ದಲಾಗಿದೆ. ಅದಕ್ಕಾಗಿ ಸಂಪೂರ್ಣ ಪಠ್ಯಪುಸ್ತಕಗಳನ್ನು ನೀವು ವಿಸರ್ಜಿಸಿ ಹಿಂತೆಗೆದುಕೊಂಡು ನಿಮಗೆ ಸಮಯ ಇರದೆ ಹೋದರೆ ಕಳೆದ ಸಾಲಿನಲ್ಲಿ ಮುದ್ರಣ ಆಗಿರುವಂಥ ಅಲ್ಲೂ ಕೂಡ ನಾವು 100% ಸತ್ಯ ಇದೆ ಅಥವಾ ಕರೆಕ್ಟ್ ಆಗಿದೆ ಅಂತ ಅದನ್ನು ಕೂಡ ಹೇಳ್ತಾ ಇಲ್ಲ. ಅಲ್ಲಿರುವಂಥ ಲೋಪದೋಷಗಳನ್ನು ಕೂಡ ಅಲ್ಲ ಬೇಡ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಸಮಯ ಇಲ್ಲ. ಅದರಲ್ಲಿ ಕೂಡ ತಪ್ಪುಗಳಿದ್ದಾವೆ, ಅದನ್ನು ಕೂಡ ತಿದ್ದುಪಡಿ ಮಾಡಬೇಕು. ಅದಕ್ಕೆ ನೀವು ರಿಜೈಂಡರ್ ಹಾಕಿ. ಆದರೆ ಈಗಿರುವಂಥ ಹಳೆ ಪಠ್ಯಪುಸ್ತಕಗಳು ನಿಮ್ಮ ಹತ್ರ ಇದ್ರೆ ಕಳಿಸಿ, ಇಲ್ಲದೆ ಹೋದರೆ ಹೊಸ ಕರೆಕ್ಷನ್ ಮಾಡಿಕೊಂಡು ಹೊಸ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ಸರ್, ಓಕೆ. ಈಗ ನಮ್ಮ ಜೊತೆ ರಮೇಶ್ ಕುಮಾರ್ ಘಂಟಿ ಬಿಜೆಪಿ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಷ್ಟೊತ್ತು ಮಾತಾಡ್ತಾ ಇದನ್ನ ನೀವು ಕೂಡ ಕೇಳಿಸ್ಕೊಂಡ್ರಿ. ನಾಳೆ ಇದ್ರ ಬಗ್ಗೆ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ವಿವಿಧ ಸಂಘಟನೆಗಳು, ಪಠ್ಯಪರಿಷ್ಕೃತ ಬೇಡ ಅಂತ. ಏನ್ ಹೇಳ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಧಿಕಾರ ಇದೆ. ಈಗ ನಾವು ಕೊಟ್ಟಿರ್ತಕ್ಕಂಥ ಪಠ್ಯಗಳು ಸತ್ಯದಿಂದಿದೆಯೋ ಮಿಥ್ಯೆಯಿಂದಿದೆಯೋ ಅದನ್ನು ಈಗಾಗಲೇ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅನುಮೋದನೆ ಮಾಡಾಗಿದೆ. ಜಾಸ್ತಿ ಮಠಾಧೀಶರು, ರಾಜಕಾರಣಿಗಳು, ವಿವಿಧ ಸಂಘ ಸಂಸ್ಥೆಯವರು
ಈಗಾಗಲೇ ಹೇಳಿದಂಥ ಅವರು ವಕ್ತಾರರು ಕೂಡ ಅದರಲ್ಲಿ ಕೆಲವೊಂದು ವಿರೋಧಾಭಾಸಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದು ಸಹಜ ಕೂಡ. ಇಷ್ಟು ವರ್ಷ ಪಠ್ಯಪುಸ್ತಕಗಳು ಪರಿಷ್ಕರಣೆ ಆಗ್ತಾನೆ ಇತ್ತು. ಯಾಕೋ ಗೊತ್ತಾಗ್ಲಿಲ್ಲ ಆ ಸಮಯದಲ್ಲಿ ಯಾಕೆ ಎಷ್ಟೊಂದು ವಿರೋಧಗಳಾಗ್ಲಿಲ್ಲೋ ಅಥವಾ ಏನಾಯ್ತು ಅನ್ನೋದನ್ನ ಸ್ವಲ್ಪ ವಿರೋಧ ವ್ಯಕ್ತಪಡಿಸೋರು ಅದನ್ನ ಗಮನಿಸಬೇಕು ಅನ್ನೋದು ನಾನು ವಿನಂತಿಸ್ತೇನೆ ತಮ್ಮ ವಾಹಿನಿಯ ಮೂಲಕ. ಇನ್ನು ಪಠ್ಯಪುಸ್ತಕಗಳು 100ಕ್ಕೆ 100 ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡೋ ಸಲುವಾಗಿ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ. ಆ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ನಾವು ಈಗಾಗಲೇ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020-20 ಮೂಲಕ ಕೇಂದ್ರದಲ್ಲಿ ಅದನ್ನು ಇಡೀ ನಮ್ಮ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗುವ ರೀತಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಕರ್ನಾಟಕ ಮೊದಲನೇ ರಾಜ್ಯ NEPಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ. ಇಂತಹ ಒಂದು ಪ್ರಜ್ಞಾವಂತ ಕರ್ನಾಟಕ ರಾಜ್ಯದಲ್ಲಿ ಪಠ್ಯಪುಸ್ತಕಗಳ ಬಗ್ಗೆ ಈ ರೀತಿಯ ಆರೋಪಗಳು ಪ್ರತ್ಯಾರೋಪಗಳು ಸಹಜ ಅನ್ಕೊಂಡ್ರು ಕೂಡ ಈ ಮಟ್ಟಕ್ಕೆ ಬೆಳಿಬಾರದು ಅನ್ನೋದು ನಮ್ಮ ಬಿಜೆಪಿ ನಿಲುವು. ಸರ್, ಇನ್ನೊಂದು ಗಮನಿಸಬೇಕು, ಪ್ರತಿ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದಲ್ಲಿ ಮೊದಲಿಗೆ ತೆಗೆದುಕೊಳ್ಳುವಂತಹ ವಿಚಾರನೆ ಪಠ್ಯಪುಸ್ತಕ ವಿಚಾರ. ಇದಕ್ಕೇನು ಹೇಳ್ತೀರಾ? ನಾನು ಇದನ್ನ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ನಡೀತಿರೋದು ಅದೇ. ಹೌದು. ಏನಾಗುತ್ತೆ ಮೇಡಮ್ ಅವರೇ, ಬಿಜೆಪಿ ಅವರು ಬಂದ ತಕ್ಷಣ ಅವ್ರು ಕೇಸರೀಕರಣ ಮಾಡ್ತಾರೆ ಅಥವಾ ಪ್ರಜಾಪ್ರಭುತ್ವದ ವಿರೋಧದ ವಿಷಯಗಳನ್ನ ಅವರು ಮಂಡಿಸ್ತಾರೆ. ಇದೆಲ್ಲ ನಿಲುಕಲಾರದ ಸತ್ಯ. ಇದು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಸಾಧ್ಯವೇ ಇಲ್ಲ ಮೇಡಮ್. ಯಾವುದೋ ಒಂದು ಸ್ವಲ್ಪ ಪೂರ್ವಾಗ್ರಹ ಪೀಡಿತ ಎಲ್ಲೋ ಕೆಲವೊಂದು ವಿಚಾರಗಳು ಅವು ಈಗ ಆಸ್ಪದ ಪಡಿತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾನು ಪ್ರಬಲವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಠ್ಯಪುಸ್ತಕಗಳು ಈ ನಾಡಿನ ಪ್ರಜ್ಞಾವಂತ ವರ್ಗವನ್ನು ಸೃಷ್ಟಿ ಮಾಡತಕ್ಕಂತಹ ಬುನಾದಿ. ಅದು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪೂರ್ವ ಪ್ರಾಥಮಿಕ ಇರಬಹುದು, ಪ್ರಾಥಮಿಕ ಇರಬಹುದು, ಪ್ರೌಢಶಾಲಾ ಮಟ್ಟದಲ್ಲಿ ಇರಬಹುದು. ಈಗಾಗಲೇ ನಮ್ಮ ತಜ್ಞರು ಸಂಯೋಜಕ ಎಲ್ಲೋ ಒಂದೊಂದು ಕಡೆ ಶಬ್ದಗಳ ಬೆಳವಣಿಗೆ ಅಥವಾ ಅವುಗಳ ಉಪಯೋಗ ತಾರಕಕ್ಕೆ ಏರ್ತಾ ಇದೆ. ಸರ್, ಈಗ ಬಸವಣ್ಣನವರ ಕುರಿತಾಗಿರಬಹುದು, ಕುವೆಂಪುನವರ ಕುರಿತಾಗಿರಬಹುದು, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರರ ಕುರಿತು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮೇಡಮ್ ಅವರೇ, ತಾವು ಹೇಳ್ತಾ ಇದ್ದೀರಿ, ತಾವು ಕೂಡ ಅವಲೋಕನ ಮಾಡಬಹುದು. ನನ್ ಕೂಡ ಟಿಪ್ಪಣಿ ಇದೆ. ಏನಿದೆ, ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿ ಏನು ಶಿಫಾರಸು ಮಾಡಿತ್ತು ಅದರಲ್ಲಿ ಏನಿದೆ ಅನ್ನೋದನ್ನು ಕೂಡ ಗಮನಿಸಿ. ಈಗ ನಮ್ಮ ಸರ್ಕಾರ ಬಂದ ನಂತರ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಏನು ಕೊಟ್ಟಿದೆ ಅನ್ನೋದು ಕೂಡ ತಾವು ಗಮನಿಸಬಹುದು. ಪಠ್ಯಪುಸ್ತಕಗಳಲ್ಲಿ ದಿ ಗ್ರೇಟ್ ಮುಘಲ್ಸ್ ಅಂತ ಬರ್ತಕ್ಕಂಥದ್ದು ಅಥವಾ ಅವರ ಬದಲಾಗಿ ದಿ ಗ್ರೇಟ್ ಮರಾಠಾಸ್ ಅಂತ ಬರೋದಿಲ್ಲ. ವಿದೇಶಿಯ ದಾಳಿಗಳನ್ನು ಸಂಭ್ರಮಿಸ್ತಕ್ಕಂಥ ಮನಸ್ಥಿತಿಯ ಪಠ್ಯಪುಸ್ತಕದವರು ಆಗಿನ ಕಾಲದಲ್ಲಿ. ಈಗ ಸ್ವದೇಶಿ ಹೋರಾಟಗಾರರನ್ನು ನಾವು ಬಿಂಬಿಸಿದ್ರೆ ಏನು ಸಮಸ್ಯೆ? ಇನ್ನು ಧಾರ್ಮಿಕ ವಿಚಾರ ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇಂಥ ವೇದಿಕೆಗಳಲ್ಲಿ ಮಂಡಿಸುವ ಮುಂಚೆ ಬಹಳ ಪೂರ್ಣ ಪ್ರಜ್ಞರಾಗಿ ವಿಚಾರಿಸಬೇಕಾಗ್ತದೆ. ಈಗ ನಮ್ಮ ಸಹಜೊತೆ ಇದ್ದವರು ಮಾತಾಡಿದ್ರು, ಬಸವಣ್ಣವ್ರ ಬಗ್ಗೆ ಕೆಲವೊಂದು ವಿರೋಧಾಭಾಸಗಳಿವೆ ಅದರಲ್ಲಿ ಅಂತ. ಯಾವುದೇ ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದೆ, ಅದಕ್ಕೆ ಸಮಂಜಸವಾದಂಥ ಒಂದು ಸಮಿತಿ ಅಂತೂ ಇದ್ದೇ ಇರ್ತದೆ. ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ಬೋದಾಗಿತ್ತು, ಪ್ರೊಟೆಸ್ಟ್ ಮಾಡಬಹುದಾಗಿತ್ತು, ಅಥವಾ ಅದಕ್ಕೇನೋ ಹಿನ್ನೆಲೆ ಕೊಡಬಹುದಾಗಿತ್ತು. ಬಟ್ ರಾಜ್ಯದಲ್ಲಿ ನಾಳೆ ಹಮ್ಮಿಕೊಂಡಿರ್ತಕ್ಕಂಥ ಈ ಮಟ್ಟದ ಒಂದು ವ್ಯವಸ್ಥೆ ಅಥವಾ ಪ್ರತಿರೋಧ ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ಹೇಳ್ತೇನೆ. ಸರ್, ನಾಳಿನ ಪ್ರತಿಭಟನೆ ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರು ವಾದಗಳನ್ನು ನಾನು ಆಲಿಸಿದೆ. ಈಗ ಆಗಿರುವ ಅನಾಹುತಕ್ಕೆ ಪ್ರತಿಭಟನೆಯ ಹೊರತಾಗಿ ನಮಗೆ ಯಾವ ದಾರಿ ಇದೆ? ನಾವು ಅನೇಕ ಬಾರಿ ನಾವು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅವ್ರನ್ನ ರೀಚ್ ಆಗೋಕ್ಕೆ ಪ್ರಯತ್ನ ಪಟ್ಟಿವಿ. ಹಾಗೂ ನಮ್ಮ ನಾಡಿನ ಪ್ರಜ್ಞಾವಂತರು ಏನಿದ್ದಾರೆ, ಇದು ತಪ್ಪು ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತೀವಿ. ಅದರ ಜೊತೆಯಾಗಿ ಸಾಮಾನ್ಯವಾಗಿ ಇಂತಹ ಹೇಳಿಕೆಗಳನ್ನು ಸಾಮಾನ್ಯವಾಗಿ ಮಠಾಧೀಶರು ಕೊಡೋದಿಲ್ಲ. ಮಠಾಧೀಶರು ಕೂಡ ಮಧ್ಯಪ್ರವೇಶಿಸಿ ಇದು ತಪ್ಪು ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕೊಟ್ಟರು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಈಗ ಏನು ಮಾಡಬೇಕಾಗಿತ್ತು? ಸರ್ಕಾರಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು. ಅಂದರೆ ತಕ್ಷಣ ಆಗಿರುವಂಥ ತಪ್ಪುಗಳನ್ನು ನಾವು ಸರಿಪಡಿಸ್ತೀವಿ ಹಾಗೂ ಮರುಮುದ್ರಣ ಮಾಡಿ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಅವರು ತಮ್ಮ ಕಾರ್ಯಕ್ಕೆ ಗಂಟು ಬಿದ್ದು ಅಥವಾ ಕಟಿಬದ್ಧರಾಗಿ ತಾವು ಮಾಡಿದ್ದೇ ಮಾರ್ಗ ಅನ್ನುವಂಥ ರೀತಿಯಲ್ಲಿ ನಾವು ಈಗಾಗಲೇ ಪಠ್ಯಪುಸ್ತಕ ಮುದ್ರಣ ಮಾಡಿದ್ದೀವಿ, ಅದನ್ನೇ ಮಕ್ಕಳಿಗೆ ಕಲಿಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಜೊತೆಗೂಡಿಸಿ ಅವರು ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ನಮಗೆ ಉಳಿದಿರೋ ದಾರಿ ಏನು?
ನಾವು ಅದನ್ನು ರಸ್ತೆಗೆ ಇಳಿಲೇಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳಾಗ್ತವೆ. ಯಾಕಂದ್ರೆ ತಪ್ಪು ಸಂದೇಶ ಮಕ್ಕಳಿಗೆ ಹೋಗಕೂಡದು. ಇದು ಒಂದೇ ಅಲ್ಲ, ಪ್ರತಿಯೊಂದು ಪುಟದಲ್ಲಿ ಪಠ್ಯಪುಸ್ತಕಗಳು ನಾನು ತರಲಿಲ್ಲ, ನೀವು ನನಗೆ ಮೊದಲು ಹೇಳಲಿಲ್ಲ. ನಾನು ಅನೇಕ ಪಠ್ಯಪುಸ್ತಕಗಳಿರುವಂಥ 1-2 ಅಲ್ಲ, 100 ತಪ್ಪು ಸಂದೇಶಗಳು ಮಕ್ಕಳಿಗೆ ಹೋಗ್ತವೆ. ಆ ವಿಷಯವಾಗಿ ಕುಲಂಕುಷವಾಗಿ ಚರ್ಚೆ ಮಾಡಿದರೆ 2-3 ದಿನದ ಮಟ್ಟಿಗೆ ಕೂಡ ಚರ್ಚೆ ಮಾಡಬಹುದು. ಈಗ ಸ್ನೇಹಿತರು ಹೇಳಿದರು, ಇದನ್ನು ಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ನೀವು ವಿರೋಧಿಸಬೇಕಾಗಿತ್ತು. ಯಾರಿಗೆ ಹೇಳಿದ್ದಾರೆ? ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ನಿಮಗೆ ಆಗಿರುವಂಥ ಮೊದಲು ಏನಾದರೂ ವೆಬ್ಸೈಟ್ನಲ್ಲಿ ಹಾಕಿದಾರಾ ಇವರು? ಮೊದಲನೇಗೆ ಇಂಥ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿ ನಾವು ಇಂಥ ವೆಬ್ಸೈಟ್ನಲ್ಲಿ ಹಾಕ್ತೀವಿ, ನೀವು ಇದನ್ನು ನೋಡ್ಕೊಳ್ಳಿ, ಇದಕ್ಕೆ ಏನಾದರೂ ತಮ್ಮ ಸ್ಪಂದನೆ ಇದ್ದರೆ ಅದನ್ನು ಕೊಡಬೇಕು ಅನ್ನುವಂಥ ಯಾವುದೇ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೂ ಕೂಡ ತಿಳಿಸಿಲ್ಲ, ಶಿಕ್ಷಣ ತಜ್ಞರಿಗೂ ಕೂಡ ತಿಳಿಸಿಲ್ಲ. ಯಾವ ರೀತಿಯಾಗಿ ನಮಗೆ ಗೊತ್ತಾಯಿತು? ಅಲ್ಲಿಂದ ಕೇವಲ ಸಾಮಾನ್ಯವಾಗಿ ಇದು ಪರಿಷ್ಕರಣಾ ಸಮಿತಿ ಅಲ್ಲ, ಇದು ಬರೀ ಅವ್ರಿಗೆ ಏನು ಹೇಳಿತು, ಸಂಪೂರ್ಣವಾಗಿ ಪರಿಷ್ಕರಣಾ ಅಧಿಕಾರನೇ ಕೊಟ್ಟಿಲ್ಲ. ಅದನ್ನು ಕೂಡ ನಾವು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥ ವಿಚಾರ ಇಟ್ಕೊಂಡಿದ್ದೀವಿ. ಇದು ಏನಪ್ಪ ಅಂದ್ರೆ ನೋಡಿ ಅನ್ನುವಂತ ಹೇಳಬೇಕಾಗಿತ್ತು, ನೋಡಿ ಅಂತ ಹೇಳಿದ್ರು ಅವ್ರಿಗೆ ಅಷ್ಟೇ. ಅವ್ರು ಏನು ಮಾಡಿದರು, ನೋಡಿ ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿಬಿಟ್ರು. ತಮಗೆ ನಾಗ್ಪುರದಿಂದ ಬರುವಂಥ ಸಂದೇಶಗಳನ್ನು ಅದರಲ್ಲಿ ಹಾಕಿ ಮಕ್ಕಳಿಗೆ ಒಂದು ವರ್ಗದ ಓಲೈಕೆಯನ್ನು ಮಾಡೋಕ್ಕೋಸ್ಕರ ಈ ಪಠ್ಯಪುಸ್ತಕಗಳನ್ನು ಸಂಪೂರ್ಣವಾಗಿ ತಿರುಚಿ ಈಗ ಮಕ್ಕಳ ಎದುರುಗಡೆ ಇರ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ಯಾವುದೇ ದಾರಿ ಉಳಿದಿಲ್ಲ. ನಾವು ಇವತ್ತಿಗೆ ಅದನ್ನು ಪ್ರತಿಭಟನೆ ಮೂಲಕವಾಗಿ ನಾವು ಸರ್ಕಾರಕ್ಕೆ ಕೇಳಿಕೊಳ್ಳುವುದಿಷ್ಟೇ, ನಮಗೇನು ಬೇಕಾಗಿದೆ, ನಮ್ಗೆ ಕಣ್ಣು ಬೇಕಾಗಿದೆ, ಕಣ್ಣು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಸರಿಪಡಿಸಿ, ಆಗಿರುವಂಥ ಅನಾಹುತಗಳನ್ನು ಸರಿಪಡಿಸಿ, ನಮಗೆ ಯಾವುದು ನಾವು ಸಂತೋಷದಿಂದ ನಾವು ಕೊಟ್ಟದ್ದನ್ನು ಒಪ್ಕೊಳ್ತೀವಿ. ತಜ್ಞರನ್ನ ಸಮಿತಿ ನೇಮಿಸಿ ಆ ತಜ್ಞರ ತಕ್ಷಣ ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿ ಮಕ್ಕಳಿಗೆ ಹಂಚಿ ಅಂತ ಹೇಳ್ತಾರೆ. ನಿಮ್ಗೆ ಆ ಸಮಯ ಇಲ್ಲ ಅಂದರೆ ಈಗಾಗಲೇ ಇರುವಂಥ ಹೋದ ವರ್ಷ ಅದರಲ್ಲಿ ತಪ್ಪುಗಳಿದ್ದಾವೆ, ಅಂಥ ಮಹಾನ್ ತಪ್ಪುಗಳಿಲ್ಲ. ಈಗಾಗಿರುವಂಥ ದೊಡ್ಡ ತಪ್ಪುಗಳಿಲ್ಲ, ಚಿಕ್ಕ ಪುಟ್ಟ ತಪ್ಪುಗಳು ಯಾರಾದರೂ ಮಾಡ್ತಾರೆ. ಅವರಾದರೂ ಮಾಡಿದ್ದಾರೆ, ಹಿಂದಿನವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ತಪ್ಪುಗಳು ಮಾನವ ಸಹಜ, ಹಾಗೆ ಆಗ್ತವೆ. ಅದನ್ನು ತಿದ್ದುಕೊಳ್ಬೇಕಾಗಿದ್ದು ಮಾನವನ ಗುಣಧರ್ಮ. ಅದನ್ನು ಮಾಡಬೇಕಾಗಿತ್ತು ಸರ್ಕಾರ. ಅದನ್ನು ಅವರು ತಮ್ಮ ಆದೇಶಕ್ಕೆ ಗಂಟು ಬಿದ್ದರೆ, ಕಟಿಬದ್ಧರಾಗಿದ್ದಾರೆ, ಅದನ್ನೇ ಮಾಡಬೇಕು ಅನ್ನುವಂಥ ಒಂದು ಏನಂತೀರಿ ನೀವು, ಜೋತ್ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಏನು ರಮೇಶ್ ಸರ್, ಈಗ ರೋಹಿತ್ ಚಕ್ರತೀರ್ಥ ಅವರನ್ನ ಸಮಿತಿಯಿಂದ ವಿಸರ್ಜನೆಗೊಳಿಸಿದ್ದಾರೆ. ಆದರೆ ಯಾವಾಗ ವಿಸರ್ಜನೆಗೊಳಿಸಿದ್ರು? ಎಲ್ಲ ಕೆಲಸ ಮುಗಿದ ಮೇಲೆ, ತದನಂತರ ವಿಸರ್ಜನೆಗೊಳಿಸಿದ್ರೆ ಎಷ್ಟು, ಬಿಟ್ರೆ ಎಷ್ಟು ಅಂತ ಇದೀಗ ನಾನು ಈಗ ಪಾಟೀಲ್ ಸಾಹೇಬರು ಮಾತಾಡಿದ್ದನ್ನು ಗಮನಿಸಿದೆ. ಒಂದು ಶಬ್ದ ಅವರು ಯಾವ ಮೂಲಕ ಉಪಯೋಗ ಮಾಡ್ಕೊಂಡ್ರು ಅದ್ರ ಬಗ್ಗೆ ನಂಗೆ ಅರ್ಥ ಆಗಲಿಲ್ಲ. ಪ್ರತಿಯೊಂದು ಕೂಡ ನಾಗ್ಪುರದಿಂದನೇ ಡಿಸೈಡ್ ಆಗುತ್ತೆ ಅಂತಕ್ಕಂಥದ್ದೊಂದು ಈ ಶಬ್ದಗಳ ಬಳಕೆ ಇದೆಯಲ್ಲ, ಇದು ನಿಜವಾಗ್ಲೂ ಬಹಳ ನೋವು ಮಾಡ್ತದೆ. ಪ್ರತಿಯೊಂದು ಕೂಡ ನಮ್ಮ RSS ಸಂಘಟನೆಯ ಮುಖ್ಯ ಕಚೇರಿನೇ ಎಲ್ಲವೂ ಮಾಡ್ತದೆ ಅಂತ ಹೇಳ್ತಕ್ಕಂಥದ್ದು ನಿರಾಧಾರ. ಹಾಗಾದ್ರೆ ನಾವು ಕೂಡ ಆಪಾದನೆ ಮಾಡಲಿಕ್ಕೆ ಸಾಕಷ್ಟು ಸುಲಭವಾಗಿದೆ. ನಾನು ಇದರಲ್ಲಿ ಸ್ವಲ್ಪ ಮಧ್ಯ ಪ್ರವೇಶಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇತಿಹಾಸದ ಬಗ್ಗೆ ಇರುವಂಥ ಒಂದು ಹಳೆಯದು ಹಾಗೂ ಹೊಸದನ್ನು ಓದ್ತೀನಿ. ಇಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನದ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಹಿಂದೂ ಮತ್ತು ಮುಸ್ಲಿಂ ವಿಭಜನೆಯ ಸೃಷ್ಟಿಸುವ ಆಸಕ್ತಿಯನ್ನು ಬ್ರಿಟಿಷರು ಹೊಂದಿದ್ದರು. ಬಂಗಾಳ ವಿಭಜನೆ 1909 ಕಾಯ್ದೆ ಅನುಷ್ಠಾನದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿದ್ದನ್ನು ಇಲ್ಲಿ ಕಾಣಬಹುದು. ಹಾಕಿದ ವಿಭಜನೆಯ ಬೇರುಗಳು ದೇಶ ವಿಭಜನೆಯಲ್ಲಿ ಪ್ರವೇಶನವಾಯಿತು ಅಂತ ಇವರು ಬರಗೂರು ಸಮಿತಿಯವರು ಬರೆದಿದ್ರು. ಈಗಿನ ಸಮಿತಿಯಲ್ಲಿ ನೋಡಿ, ಇದು ಮಹಾ ದುರಂತದ ವಿಷಯ. ಇದನ್ನು ಓದ್ತೀನಿ. ಮುಸ್ಲಿಮರಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆ ದಿನಕ್ಕೆ ಡೈರೆಕ್ಟ್ ಆಕ್ಷನ್ ಡೇ ಕರೆ ನೀಡಿತು. ಇದರಿಂದ ದೇಶದಾದ್ಯಂತ ಗಲಭೆಗಳು ನಡೆದವು. ಬಂಗಾಳ ಒಂದರಲ್ಲಿ ಸಾವಿರಾರು ಅಮಾಯಕ ಹಿಂದೂಗಳು ಕೇವಲ 44 ತಾಸುಗಳ ಅವಧಿಯಲ್ಲಿ ಮೂಲಭೂತಿವಾದಿ ಮುಸ್ಲಿಮರ ಅಮಾನುಷವಾಗಿ ಕೊಂದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಈಗ ಇದು ಒಂದೇ ವಿಷಯ ಅಲ್ಲ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅನೇಕ ವಿಷಯಗಳು ಬ್ರಿಟಿಷರ ಅವಾಂತರಗಳು ಆಗಿ ಹೋಗಿದ್ದಾವೆ. ಆದರೆ ಇವತ್ತಿಗೆ ನಾವು ಭಾರತ ದೇಶದಲ್ಲಿ ಈ ಸಾಮಾಜಿಕ ಐಕ್ಯತೆ ಅಥವಾ ಸಮಾನತೆ ಅನ್ನೋದೇನಿದೆಯಲ್ಲ, ಎಲ್ಲ ಧರ್ಮಗಳು ನಮ್ಮದು
ಜಾತ್ಯತೀತ ರಾಷ್ಟ್ರ ನಮ್ಮದು ಹಿಂದೂ ರಾಷ್ಟ್ರ ಅಥವಾ ಮುಸ್ಲಿಂ ರಾಷ್ಟ್ರ ಅಥವಾ ಕ್ರಿಶ್ಚಿಯನ್ ರಾಷ್ಟ್ರ ಅಲ್ಲ, ನಮ್ಮದು ಜಾತ್ಯತೀತ ರಾಷ್ಟ್ರ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿದ್ದಾವೆ, ಸಮಾನರಾಗಿ ಬೆಳಿಬೇಕಾಗ್ತದೆ. ಇಲ್ಲಿ ಮುಸ್ಲಿಮರು 48,000 ಹಿಂದೂಗಳನ್ನು ಅಮಾನುಷವಾಗಿ ಕೊಂದರು ಅಂತ ಒಂದು ಎಳೆ ಮಕ್ಕಳ ಮನಸ್ಸಿನಲ್ಲಿ ಹಾಕಿದಾಗೆ ಅವ್ರ ಭಾವನೆಗಳು ಏನಾಗ್ತವೆ? ಪಕ್ಕದಲ್ಲಿ ಕೂತ್ಕೊಂಡು ಕಲಿತಾ ಇರುವಂತಹ ಹಿಂದೂ ಹಾಗೂ ಮುಸ್ಲಿಂ ಮಕ್ಕಳು ಯಾವ ಭಾವನೆ ಅಂತ ಆ ಘಟನೆ ಬಗ್ಗೆ ನೀವು ಹೇಳಬೇಕಾದ್ರೆ ನಾನು ಅನೇಕ ಘಟನೆ ಅಂತ ಅನೇಕ ವಿದೇಶಿಯ ನಮ್ಮ ಸ್ವದೇಶಿಯರ ಮೇಲೆ ಆದಾಗ, ನಮ್ಮ ಮೇಲೆ ನರಹತ್ಯೆಗಳಾದಾಗ, ನಮ್ಮ ಸಹೋದರಿಯರ ಮೇಲೆ, ಆ ತಾಯಿಯಂದಿರ ಮೇಲೆ ಆ ಪರಕೀಯರು ಮಾಡಿದಂತಹ ಆ ಯಾವ ಮಾನವ ಸಮಾಜ ಒಪ್ಕೊಳ್ಳಾರದಂಥ ಕೃತ್ಯಗಳನ್ನು ಮಾಡಿದ್ದನ್ನ ನಾವು ಖಂಡಿಸಬೇಕಾ ಅಥವಾ ಸಮರ್ಥಿಸ್ಕೊಳ್ಬೇಕಾ? ಅದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಅದು ದೇಶ ವಿರೋಧ ಆಗ್ತದಾ ಅಥವಾ ಪಠ್ಯಪುಸ್ತಕ ವಿರೋಧ ಆಗ್ತದಾ ಅಥವಾ ಇತಿಹಾಸದ ವಿರೋಧ ಆಗ್ತದೆ? ಇತಿಹಾಸವನ್ನ ತಿರುಸ್ತಕ್ಕಂಥ ಕೆಲಸ ಯಾವಾಗ್ಲಿಂದ ಆಗಿದೆ ಅನ್ನೋದು ಬಹುಶಃ ಅವರು ನನಗಿಂತಲೂ ಹಿರಿಯರಿದ್ದಾರೆ, ಅವರಿಗೆ ಮುಂಚೆಯಿಂದ ಗೊತ್ತಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ದೆ ಇಷ್ಟೇ, ಸ್ವದೇಶದ ಮೂಲಗಳನ್ನು ಒಪ್ಕೊಳ್ಳಾರದ ಶಿಕ್ಷಣ ಪದ್ಧತಿಗಳು ಬೇಕಾ ಅಥವಾ ವಿದೇಶದಲ್ಲಿ ವಿದೇಶಿ ಸಂಸ್ಕೃತಿಯನ್ನು ಮೂಡಿಸ್ತಕ್ಕಂಥ ನಮಗೆ ಶಿಕ್ಷಣ ಪದ್ಧತಿಗಳು ಬೇಕಾ? ಮಧುಮಾಲಾ ಮೇಡಮ್ ಅವರೇ, ನಾನು ಕೇಳೋದು, ನಾವು ಭಾರತೀಯರು, ನಮ್ಮ ಜಾತ್ಯತೀತ ರಾಷ್ಟ್ರ, ನಾವೆಲ್ಲ ಸರ್ವಧರ್ಮ ಸಮಬಾಳು ಅಂತ ಹೇಳ್ತಕ್ಕಂಥವ್ರು ಬೇರೆ ಧರ್ಮದವ್ರ ಮೇಲೆ ನಮ್ಮ ಮೇಲೆ ಅಕ್ರಮಗಳಾದಾಗ ಭಾರತ ಯಾವುದಾದ್ರೂ ದೇಶದ ಮೇಲೆ ದಂಡೆತ್ತಿ ಹೋಗಿದ್ಯಾ? ಕಳೆದ 10-15 ವರ್ಷ, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ದೇವಸ್ಥಾನಗಳನ್ನು ಮತ್ತೆ ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳನ್ನು ಧ್ವಂಸ ಮಾಡಿದಾಗ, ಗುರುಕುಲಗಳನ್ನೆಲ್ಲವನ್ನೂ ಸರ್ವನಾಶ ಮಾಡಿದಾಗ ಕೂಡ ನಮ್ಮ ಸಹಿಷ್ಣುತೆಯನ್ನ ಮೂಲಕ ಅಸ್ಮಿತೆಯನ್ನು ಹಿಡ್ಕೊಂಡು ಬಂದಂತಹ ಈ ಭಾರತೀಯ ನೆಲದ ತತ್ವ ವಿದೇಶಿಯ ದಾಳಿಗಳಲ್ಲೂ ಕೂಡ ಬದುಕಿ ಉಳಿದಿದೆ ಅಂದರೆ ಬಹುಶಃ ಜಗತ್ತಿನಲ್ಲಿ ಇದು ಅತ್ಯಂತ ಬಲಾಢ್ಯವಾದ ರಾಷ್ಟ್ರ. ಈ ಬಲಾಢ್ಯವಾದ ರಾಷ್ಟ್ರ ನಿಂತಿರುವುದೇ ಅದರ ಜಾಣ್ಮೆಯ ಮೇಲೆ, ಭಾರತೀಯ ಜಾಣ್ಮೆಯ ಮೇಲೆ. ಭಾರತೀಯರು ಇವತ್ತು ವಿದೇಶದ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ವಲಸೆ ಹೋಗಿದ್ದಾರೆ, ನೆಲೆಸಿದ್ದಾರೆ. ಅಲ್ಲಿ ಯಾವುದೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಾ ಇಲ್ಲ. ಯಾಕಂದರೆ ನಾವು ಆ ಸಂಸ್ಕೃತಿಯವರ ಅಲ್ಲ. 1947 ನಮ್ಮಿಂದನೇ ಬೇರ್ಪಟ್ಟಿರ್ತಕ್ಕಂಥ ಪ್ರತ್ಯೇಕ ರಾಷ್ಟ್ರ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಗಲಿನಲ್ಲೇ ಧ್ವಂಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ಮ ಜನ ಮಾತಾಡೋದಿಲ್ಲ. ನಮ್ಮ ಊರುಗಳಲ್ಲಿ ಏನೇನೋ ಆಗ್ತದೆ ಅದ್ರ ಬಗ್ಗೆ ನಾವು ಮಾತಾಡಿದರೆ ಅದು ಕೇಸರೀಕರಣ ಅಥವಾ ಮತ್ಯಾವುದೇ ವರ್ಣಕ್ಕೆ ಹೋಗ್ಬಿಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಪ್ರಜ್ಞಾವಂತರಲ್ಲ ನಾವು, ಲಿಟ್ರೇಟ್ ಪೀಪಲ್ ಅಲ್ಲ. ವಿ ಶುಡ್ ಸೇ ದ ಟ್ರೂತ್. ದಟ್ಸ್ ವೈ ವಿ ಆರ್ ಜಸ್ಟ್ ಕಂಟೆಸ್ಟಿಂಗ್ ಅಬೌಟ್ ಆಲ್ ದಿಸ್. ಅಂಡ್ ನಾನು ಹೇಳ್ತಾ ಇದ್ದೆ, ರೆಕ್ಟಿಫಿಕೇಶನ್ ಆಗಬೇಕಾಗಿದ್ದನ್ನು ಗೌಡ್ರೆ ನಾವು ರೆಕ್ಟಿಫಿಕೇಶನ್ ಮಾಡೋಣ. ಸರ್, ನಿಮ್ದು ಒಪ್ಕೋತೀನಿ ನಾನು. ಬ್ರಿಟಿಷರು ನಮ್ಮನ್ನು 200 ವರ್ಷಗಳ ಆಳಿದ್ರು. ಬ್ರಿಟಿಷ್ ಅದಕ್ಕಿಂತ ಮುಂಚೆ ಮೊಘಲರು ತಗೊಳ್ರಿ, ಸಾವಿರ ವರ್ಷಗಳಿಂದ ಅನೇಕ ಮುಸ್ಲಿಂ ರಾಜರು, ಬೇರೆ ದೇಶದಿಂದ ಬಂದಿರುವಂಥ ಮುಸ್ಲಿಂ ರಾಜರುಗಳು ನಮ್ಮನ್ನು ಆಳಿದರು. ಆಳಿ ಮುಸ್ಲಿಂ ರಾಜರು ಇಲ್ಲೇ ಆ ಧರ್ಮವನ್ನು ಇಲ್ಲಿ ಸ್ಥಾಪಿಸಿದರು. ಆ ಧರ್ಮದ ಅನುಯಾಯಿಗಳು ನಮ್ಮಲ್ಲೇ ಹುಟ್ಟಿ, ನಮ್ಮೊಂದಿಗೆ ಬೆಳೆದು, ನಮ್ಮೊಂದಿಗೆ ಜೀವನ ಮಾಡ್ತಾ ಇರ್ತಾರೆ, ನಮ್ಮ ಅಣ್ಣತಮ್ಮರಾಗಿ ಬದುಕ್ತಾ ಇದ್ದಾರೆ. ಬ್ರಿಟಿಷರು ಬಂದರು, ಅವರು ದೇಶವನ್ನು ಕೊಳ್ಳೆ ಹೊಡೆದು ಹೊರಟು ಹೋದರು. ಒಂದು ನಿಮಿಷ ಇಷ್ಟಿದ್ದಾಗೂ ಕೂಡ ನಾವು ಇವತ್ತು ಕಾಮನ್ವೆಲ್ತ್ ರಾಷ್ಟ್ರದ ಸದಸ್ಯರಾಗಿದ್ದೀವಿ. ಬ್ರಿಟಿಷರೊಂದಿಗೆ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಎಲ್ಲ ದೇಶಗಳೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಬ್ರಿಟಿಷರು ನಮ್ಮನ್ನು 200 ವರ್ಷ ಆಳಿದರೆ ಅತ್ಯಂತ ಶ್ರೀಮಂತವಾಗಿರುವಂಥ ಭಾರತ ದೇಶವನ್ನು ಕೊಳ್ಳೆ ಹೊಡೆದು ಬಡ ರಾಷ್ಟ್ರವನ್ನಾಗಿ ಮಾಡಿ ಇವರು ಬಿಟ್ಟು ಹೋದರು ಅಂತ ಹೇಳಿ ನಾವು ಅವರ ಎದುರಿಗೆ ಅಣುಬಾಂಬ್ ತಗೊಂಡು ನಿಲ್ತಾ ಇಲ್ಲ. ನಮಗೆ ಅಲ್ಲಿ ಆಕ್ರೋಶ ಬರ್ತಾ ಇಲ್ಲ. ಕೇವಲ ಭಾರತದಲ್ಲಿ ಮುಸ್ಲಿಮರ ಬಗ್ಗೆ ಮಾತ್ರ ಆಕ್ರೋಶ ಪಡ್ತಾರಾಗ್ತೀವಿ ನಾವು. ಯಾಕಂದ್ರೆ ಭಾವನಾತ್ಮಕವಾಗಿ 2 ಕೋಮುಗಳನ್ನು ಒಡೆದು ಅಲ್ಲಿ ನನಗೆ ಭಾವನಾತ್ಮಕವಾಗಿ ಅನುಕೂಲ ಮಾಡಿಕೊಡುವ ದೃಷ್ಟಿ ಕೆಲವು ಪಕ್ಷಗಳಿಗೆ ಇರೋದರಿಂದ ಇದು ಅನ್ಯಾಯ ಆಗ್ತಾ ಇದೆ. ಈ ಸಿದ್ಧಾಂತವನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಿ ಮಕ್ಕಳಿಗೆ ವಿಷ ಉಣ್ಣಿಸುವ ಬೇಡಿ ಅಂತ ನಾನು ಹೇಳ್ತೇನೆ. ಆದರೆ ಮಕ್ಕಳಿಗೆ ವಿಷ ಉಣ್ಣಿಸುವ, ನೀವು ರಾಜಕೀಯ ಇದೆ, ನೀವು ಮಾತಾಡ್ಕೊಳ್ಳಿ, ಅವರು ನಿಮ್ಮ ವಿರೋಧಿ ಪಕ್ಷಗಳು ಮಾತಾಡ್ಕೊಳ್ತಾರೆ, ನೀವು ಬೇಕಾದ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ನಿಮ್ಮ ಸಿದ್ಧಾಂತವನ್ನು ಅವ್ರಿಗೆ ಹೇಳಿ, ಅವ್ರ ಸಿದ್ಧಾಂತವನ್ನು ನಿಮಗೆ ಹೇಳ್ತಾರೆ. ನಾನಿಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರನೂ ಅಲ್ಲ, ಬಿಜೆಪಿಯ ವಕ್ತಾರನೂ ಅಲ್ಲ, ಅಥವಾ JDS ಅಥವಾ ಯಾವುದೇ ಪಕ್ಷದ ವಕ್ತಾರನೂ ಅಲ್ಲ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ನನಗೆ ಬೇಕಾಗಿರೋದು ಶಾಂತಿ, ಸೌಹಾರ್ದತೆ, ಕೂಡಿ ಬಾಳುವ ಭಾರತ, ಒಡೆದಾಳುವ ಭಾರತ ನನಗೆ ಬೇಡ. ಎಲ್ಲರೂ ಪ್ರೀತಿಯಿಂದ, ಸಮನ್ವಯತೆಯಿಂದ ಇರುವ ಭಾರತ ನಾನು ಕಾಣಬೇಕಂತಿದ್ದೀನಿ. ನನ್ನ ನಾಗ್ಪುರ್ ಏನು ಹೇಳುತ್ತೆ ಗೊತ್ತಾ? ದೇವರಿಗಿಂತಲೂ ದೇಶ ದೊಡ್ಡದು ಅಂತ ಹೇಳುತ್ತೆ. ಮುಂಚೆಯಿಂದ ನಮ್ಮ ರಾಷ್ಟ್ರಗೀತೆಗಳಲ್ಲಿ ಇವುಗಳನ್ನ ನಮ್ಮ ಶಾಖೆಗಳೆಲ್ಲ ಹೇಳ್ತಕ್ಕಂಥದ್ದು ಏನಿದೆ ಅಂದರೆ, ದೇವಗಿಂತಲೂ ದೇಶ ದೊಡ್ಡದು ಅಂತ ನಾವು ನೀತಿಯನ್ನು ಅನುಸರಿಸ್ಕೊಂಡು ಬಂದವರು. ಅಖಂಡ ಭಾರತದ ಪರಿಕಲ್ಪನೆ ಇಟ್ಕೊಂಡು ನಮ್ಮ ವಿಚಾರಧಾರೆಯ ಮೂಲಕ ನಾವು ಮುಂದುವರಿತಾ ಇದ್ದೇವೆ. ಪಾಟೀಲ್ರು ಹೇಳ್ತಾ ಇದ್ದಾರೆ, ಅವರು ಕೇವಲ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಬ್ರಿಟಿಷರಿಂದ ಪ್ರಾರಂಭ. ಬ್ರಿಟಿಷರನ್ನೇ ಮೊದಲನ
ಆರ್ ದೇ ಫಸ್ಟ್ ಟು ಇನ್ವೇಟ್ ದ ಇಂಡಿಯಾ? ಅದಕ್ಕಿಂತ ಮುಂಚೆ ಯಾರು ಬರಲಿಲ್ಲ, ಅದ್ರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ಇವರು. ಸಾಮಾಜಿಕ ಹೋರಾಟ. ಸರ್ ಈಗ ಇಲ್ಲಿ ಶಾಖೆಗಳ ಪಾಠ ಬೇಡ ಸರ್. ಕಂಪ್ಲೀಟ್ ಮೈ ವರ್ಡ್ಸ್, ಲೆಟ್ ಮಿ ಕಂಪ್ಲೀಟ್ ಮೈ ವರ್ಡ್ಸ್. ಓಕೆ ಓಕೆ. ಯಾವುದೇ ದಾಳಿಯನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದನ್ನ ಜೀರೋದಿಂದನೇ ಅದು ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವಿಚಾರ ಅದಾರೆ. ಕೇವಲ ಬ್ರಿಟಿಷರು ಬಂದ್ರು, ಅವ್ರು ಕೊಳ್ಳೆ ಹೊಡೆದು ಹೋದ್ರು, ಇದು ತಪ್ಪಾಗಲ್ಲ. ಮೊಘಲರು ಆಗ್ಲಿಲ್ವಾ, ಗಜನಿ ದಾಳಿಗಳನ್ನ ಬಿಂಬಿಸಬೇಕಲ್ವಾ? ತುರ್ಕದಿಂದ ಬಂದಂತವ್ರದಿಂದ ಹಿಡ್ಕೊಂಡು ಇವತ್ತಿಗೂ ಸರ್ ಈಗ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ನಿಜವಾದ ಇತಿಹಾಸ. ಅದನ್ನೇ ನಾವು ಪುರಸ್ಕಾರ ಮಾಡ್ತಾ ಇದ್ದಾವೆ, ನಾವು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದಾವೆ. ಎಲ್ಲೋ ಅಕ್ಷರ ಲೋಪಗಳು ಆಗಿದ್ದೆ, ಅದರಲ್ಲಿ ಭಾವನೆಗಳು ಏನಾದರೂ ಅವರಿಗೆ ಸೋಂಕಾಗಿದ್ರೆ ಅವುಗಳನ್ನ ಖಂಡಿತವಾಗ್ಲೂ ಮುಂಬರುವ ಪ್ರಿಂಟ್ಸ್ಗಳಲ್ಲಿ ತಿದ್ದುಪಡಿ ಆಗೇ ಆಗ್ತದೆ. ಈಗಾಗಲೇ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ನಾಳೆನೇ ಯಾಕೆ ಹಮ್ಮಿಕೊಂಡಿದ್ದಾರೆ ಅನ್ನೋದು ಕೂಡ ನನಗೆ ಗೊಂದಲನಲ್ಲಿದೆ. ಯಾಕೆ ಅದನ್ನ ಅವರೇ ಹೇಳ್ಬೇಕು. ಯಾಕೆ ಹಮ್ಕೋಬೇಕು ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ. ಅಯ್ಯೋ ನಮ್ಗದು ಗೊತ್ತೇ ಇಲ್ಲ. ರಾಷ್ಟ್ರೀಯ ನಾಯಕರು ಬರೋ ವಿಚಾರ ಗೊತ್ತಿಲ್ಲ. ಅದು ನಿನ್ನೆ ನಿಮ್ದು ಫೈನಲ್ ಆಗಿದೆ, ನಮ್ಗದು ಗೊತ್ತಿಲ್ಲ. We are not politicians. No, we are not politicians. It is up to you. ನೀವು ಬೇಕಾದ್ರೆ ನಿಮ್ ಕನ್ಕ್ಲೂಷನ್ ನೀವು ಡ್ರಾ ಮಾಡ್ಕೊಳ್ಳಿ. We are not concerned. ಇಲ್ಲ, ನಾನು ಹೇಳ್ತಾ ಇದ್ದೆ ನೋಡಿ, ಶೈಕ್ಷಣಿಕ ವಾತಾವರಣ ಕರೆದಿರೋ ಪ್ರಯತ್ನ ದಯವಿಟ್ಟು ಆಗ್ತಾ ಇಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಬಗ್ಗೆ ಅನಗತ್ಯ ವಿವಾದ ಸೃಷ್ಟಿ, ಗೊಂದಲ ಮೂಡಿಸಿ ಶೈಕ್ಷಣಿಕ ವಾತಾವರಣ ಹಾಳು ಮಾಡುವ ಕಾರ್ಯವನ್ನು ಅನೇಕರು ಮಾಡ್ತಿದ್ದಾರೆ. ರಾಜಕೀಯಗೊಳಿಸಲಾಗ್ತಾ ಇದೆ. ಮೊಟ್ಟ ಮೊದಲೇ ಸರ್ಕಾರ ಈಗಾಗಲೇ ಅತಿ ಉತ್ತಮವಾಗಿ SSLC ಎಕ್ಸಾಮ್ಗಳನ್ನು ಮಾಡಿದೆ. ಈಗಾಗಲೇ ರಿಸಲ್ಟ್ ಅನ್ನು ಕೊಟ್ಟಾಗಿದೆ. ನಾಳೆ PUC ರಿಸಲ್ಟ್ ಕೂಡ ಇದೆ. ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಪರೀಕ್ಷೆ ಕೂಡ ಆಗಿದೆ ಪಾಟೀಲ್, ಅದು ಕೂಡ ಗೊತ್ತು. ಗೊಂದಲದ ಈ ವಾತಾವರಣದಲ್ಲಿ ಕೋವಿಡ್ನ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ಶೈಕ್ಷಣಿಕ ವರ್ಷವನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಕೋವಿಡ್ನಿಂದ ಆಗಿರ್ತಕ್ಕಂಥ ಕಲಿಕಾ ನಷ್ಟವನ್ನ ಎಲ್ಲರ ಸಹಕಾರದಿಂದನೇ ನಾವು ಮಕ್ಕಳಿಗೆ ಮತ್ತೆ ಹೇರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ನಿಮ್ ತುತ್ತೂರಿ ಓದ್ರಿ, ನಮ್ಗೆ ಅದರ ಅಬ್ಜೆಕ್ಷನ್ ಇಲ್ಲ. ನೀವು ಏನೇನ್ ಮಾಡ್ತೀರಿ ಅದ್ರ ಬಗ್ಗೆ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಪಠ್ಯ ಪುಸ್ತಕ ಎಂದ ತಿದ್ದಿ ಮಕ್ಕಳಿಗೆ ಕೊಡ್ತೀರಿ ಹೇಳಿ. ಅದು ಪರಿಷ್ಕರಣೆ ಅದನ್ನ ನೀವು ಇವತ್ತಿಗೆ ನೀವು ಬಿಜೆಪಿ ವಕ್ತಾರರಾಗಿ ಇಲ್ಲಿ ಬಂದಿದ್ದೀರಿ. ನೀವು ನಿಮ್ಮ ಮುಖ್ಯಮಂತ್ರಿಗಳು ಹಾಗೂ ನಿಮ್ಮ ಶಿಕ್ಷಣ ಮಂತ್ರಿಗಳ ಮಾತಿನಂತೆ ಪರಿಷ್ಕೃತವಾದ ಪಠ್ಯ ಪುಸ್ತಕಗಳನ್ನ ಎಂದು ನಮ್ಮ ಮಕ್ಕಳಿಗೆ ಎದುರುಗಿಡ್ತೀರಿ ಹೇಳಿ. ಅಲ್ಲಿಂದ ಎಷ್ಟು ತಪ್ಪುಗಳನ್ನು ಹೇಳಿ. ಇದು ನಾವು ಕೋವಿಡ್ ಸಮಯದಲ್ಲಿ ಅದನ್ನ ಮಾಡಿದೀವಿ, ನಾವು ಶಿಕ್ಷಣದ ಶಿಕ್ಷಕರು ನೇಮಿಸಿದೀವಿ, ಅದು ನಿಮಗೆ ಸಂಬಂಧಪಟ್ಟದ್ದು, ವಿರೋಧ ಪಕ್ಷಗಳಿಗೆ ಸಂಬಂಧಪಟ್ಟದ್ದು. ನೀವು ಬೇಕಾದಷ್ಟು ಮಾಡ್ಕೊಳ್ಳಿ. ನಮಗೆ ಮಕ್ಕಳಿಗೋಸ್ಕರ ನೀವು ಎಂದು ನಮ್ಮ ಪರಿಷ್ಕೃತ ಪಠ್ಯ ಪುಸ್ತಕಗಳನ್ನ ಒದಗಿಸ್ತೀರಿ ಸ್ಪಷ್ಟವಾಗಿ ಹೇಳಿ. ಇನ್ನು ನಮ್ಮ ಜೊತೆ ಝೂಮ್ ನಲ್ಲಿ ಹರ್ಷಕುಮಾರ್ ಕುಗ್ವೆ ಅಂತ ಸಾಮಾಜಿಕ ಹೋರಾಟಗಾರರು ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾವು ಏನು ನಾಳೆ ಪಠ್ಯ ಪರಿಷ್ಕೃತ ಪುಸ್ತಕ ಬಗ್ಗೆ ಎಲ್ಲ ಸಂಘಟನೆಗಳು ಏನು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ, ಅದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಏನು ಹೇಳ್ತೀರಾ ಈ ಬಗ್ಗೆ ನೀವು? ಸರ್ ಮ್ಯೂಟ್ ಆಗಿದೆ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನಮಗೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ಕೇಳ್ತಾ ಇದೆ ಅಲ್ವಾ? ಹಾ, ಕೇಳಿಸ್ತಾ ಇದೆ. ನಾಳೆ ಒಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಇದೆ ಬೆಂಗಳೂರಲ್ಲಿ. ಮುಖ್ಯವಾಗಿ ಪಠ್ಯ ಪರಿಷ್ಕರಣೆ ಏನ್ ನಡೆದಿದೆ, ರೋಹಿತ್ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು. ಮತ್ತೆ ನಾಡಿನ ಅಸ್ಮಿತೆಗಳನ್ನ ಅಪಮಾನಿಸಿರ್ತಕ್ಕಂತಹ ರೋಹಿತ್ ಚಕ್ರತೀರ್ಥ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮತ್ತೆ ಇಂತಹ ಒಂದು ಅಧ್ವಾನಗಳನ್ನ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂತ ಶಿಕ್ಷಣ ಸಚಿವ ನಾಗೇಶ್ ಅವರನ್ನ ಕೂಡಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಬೇಡಿಕೆಗಳನ್ನ ಇಟ್ಕೊಂಡು ಈ ದೊಡ್ಡ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ರಾಜ್ಯದ ಮೂಲೆಗಳಿಂದ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮುಖ್ಯವಾಗಿ ಬಹಳ ಮೂಲಭೂತ ವಿಷಯ ಏನಂತ ಹೇಳಿದ್ರೆ, ಈ ಏನು ಪರಿಷ್ಕರಣೆ ಮಾಡಿದೆ ಅದಕ್ಕೆ ಯಾವುದೇ ಒಂದು ಲಿಖಿತ ಆದೇಶ ಇಲ್ಲ. ಅದೇ ಫಸ್ಟ್ ಆಫ್ ಆಲ್ ಅಸಂವಿಧಾನಕ. ಒಂದು ಸರ್ಕಾರ ಕೆಲಸ ಮಾಡ್ಬೇಕಾದ್ರೆ, ಒಂದು ಸರ್ಕಾರದ ಸಮಿತಿ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಲಿಖಿತವಾದಂತ ಆದೇಶ ಇರ್ಬೇಕು. ಈ ಸಮಿತಿಯನ್ನ ರಚನೆ ಮಾಡಿದ್ದು 6ನೇ ತರಗತಿಯಲ್ಲಿ ಹೊಸ ಧರ್ಮಗಳು ಅನ್ನೋ ಒಂದು ಪಾಠ ಇತ್ತು, ಅದನ್ನ ಕೈ ಬಿಡ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರು. ಅದಕ್ಕೆ ಲಿಖಿತ ಆದೇಶ ಇದೆ. ಆದರೆ ಇಡೀ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಮತ್ತೆ ಕನ್ನಡ ಪಾಠಗಳು ಏನಿದೆ ಅಲ್ಲಿ ಪ್ರತಿಯೊಂದು ತರಗತಿಯ ಪುಸ್ತಕಗಳಲ್ಲಿ ಬೇಕಾಬಿಟ್ಟಿ
ಅಂದ್ರೆ ಹಿಂದಿನ ಸಮಿತಿ ನೋಡಿ, ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿ ಹೆಚ್ಚು ಕಡಿಮೆ 2.5 ವರ್ಷ ಕಾಲ 170 ಜನ ತಜ್ಞರ ಜೊತೆಗೂಡಿ ಸಮಾಲೋಚನೆ ಮಾಡಿ ಒಂದು ಸುದೀರ್ಘ ಪ್ರಕ್ರಿಯೆಯೊಳಗಡೆ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿತ್ತು. ಆದರೆ ಇವರು ಕೇವಲ ಒಂದು 5-6 ತಿಂಗಳಲ್ಲಿ ಬೇಕಾಬಿಟ್ಟಿಯಾಗಿ ಒಂದು ರಾಜಕೀಯ ಅಜೆಂಡಾ, ರಾಜಕೀಯ ಸಿದ್ಧಾಂತಕ್ಕೆ ಪೂರಕವಾಗಿ ಅವರು ಇದನ್ನ ಏನು ಪುನರ್ ಪರಿಷ್ಕರಣೆ ಮಾಡಿದ್ದಾರೆ. ಸರ್ ಈಗ ನಮ್ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ರಮೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ನಾಳೆ ಮಾಡ್ತಾ ಇರುವಂತಹ ಪ್ರತಿಭಟನೆ ವ್ಯರ್ಥ, ಸಮಂಜಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ ನೀವು? ನಾಳೆ ಪ್ರತಿಭಟನೆ ವ್ಯರ್ಥ ಅಂತ ಹೇಳ್ಬೇಕಾಗಿದ್ದು ಅವರಲ್ಲ, ಪ್ರತಿಭಟನೆಯ ಪರಿಣಾಮಗಳನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ ವ್ಯರ್ಥವೋ ಅಥವಾ ಸಫಲವೋ ಅಂತ ಹೇಳಿ. ಆದ್ರೆ ಇವರು ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಪಠ್ಯ ಪರಿಷ್ಕರಣೆ ಸಂಬಂಧಪಟ್ಟಂಗೆ. ಸಿಂಪಲ್ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾರಾಯಣ ಗುರುಗಳ ಬಗ್ಗೆ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಿಂದ ತೆಗೆದ್ರು. ಆ ಪಾಠವನ್ನ ತೆಗೆದು ಆಮೇಲೆ ಕನ್ನಡಕ್ಕೆ ಹಾಕಿದ್ದಾರೆ. ಎಲ್ಲರೂ ಓದುವಂತ ಸಮಾಜ ವಿಜ್ಞಾನದಿಂದ ತೆಗೆದು ಹಾಕಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿ ಇರ್ಬೋದು ಅಥವಾ ಯಾರೆಲ್ಲ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ನಾವು ತೆಗೆದೇ ಇಲ್ಲ ಅನ್ನೋ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಇದೇ ರೀತಿಲಿ ಈಗ ಅಂಬೇಡ್ಕರ್ ಅವರ ಪಾಠ ಬಂದಾಗ ನಿಮ್ಗೆ ಗೊತ್ತಿದೆ, ಏನು ಸಂವಿಧಾನದ ಬಗ್ಗೆ ಇರುವ ಪಾಠದಲ್ಲಿ ಅವರ ಹೆಸರು ಸಂವಿಧಾನ ಶಿಲ್ಪಿ ಅಂತ ಇದ್ದಿದ್ದನ್ನ ಯಾಕೆ ತೆಗೆದ್ಬಿಟ್ಟು ಅದನ್ನ ಆ ಸಂವಿಧಾನ ಶಿಲ್ಪಿ ಅನ್ನೋದ್ರ ಅದನ್ನ ತೆಗೆದು ಹಾಕಿ BN ರಾವ್ ಅವರು ಸಂವಿಧಾನವನ್ನ ಬರೆಯೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅಂತ ಒಂದು ಸಾಲನ್ನ ಯಾಕೆ ಸೇರಿಸ್ತಾರೆ? ಇದ್ರ ಹಿಂದಗಡೆ ಇರ್ತಕ್ಕಂಥ ಉದ್ದೇಶ ಮತ್ತೆ ಸಂಚು ಏನು ಅನ್ನೋದನ್ನ ನಾವು ಕೇಳ್ಬೇಕು. ಯಾಕೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬಿಜೆಪಿ ಅವರು? ಏನ್ ಹೇಳ್ತೀರಾ ಇದನ್ನ ನಾವು ಕೇಳ್ತೀವಿ. ಈ ಸಂಚು ಅನ್ನೋದು ನಾವೇನು ಯಾವುದೇ ಸಂಚನ್ನ ಹೂಡಿಲ್ಲ. ಪ್ರಜಾಪ್ರಭುತ್ವದ ಒಂದು ಚುನಾಯಿತ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆ ಅನ್ನೋದು ಒಂದು ನಮ್ಮ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಅದೊಂದು ಸಮಿತಿ ಇದ್ದೇ ಇರ್ತದೆ. ಕಾಲಕ್ಕೆ ಕೆಲವೊಂದು ಪಾಠಗಳನ್ನು ಸೇರ್ಪಡೆ ಆಗ್ತದೆ ಮತ್ತು ಹೊಸ ಪಾಠಗಳನ್ನ ಅಳವಡಿಸ್ತಾರೆ. ಇದು ನಮ್ಮ ಜೊತೆ ಇರ್ತಕ್ಕಂಥ ಹೋರಾಟಗಾರ GP ಪಾಟೀಲ್ ಅವರು ಕೂಡ ಅವರು ಪಠ್ಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅನ್ನೋ ಪದವನ್ನೇ ತೆಗೆದಿದ್ದಾರೆ ಅಂದ್ರೆ ಏನ್ ಅರ್ಥ ಇದು ಅಂತ ಕೇಳ್ತಾರೋ ಪ್ರಶ್ನೆ. ಇದು ಸರ್ವಥಾ ಒಪ್ಕೊಳ್ಳುವಂಥ ಪ್ರಶ್ನೆನೇ ಇದೆ. ಸಂವಿಧಾನ ಶಿಲ್ಪಿ ಅವರು ಈ ನವಭಾರತವನ್ನ ನಿರ್ಮಾಣ ಮಾಡದಂಥ ಒಬ್ಬ ಮಹತ್ವಾಕಾಂಕ್ಷಿ ವ್ಯಕ್ತಿ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇಲ್ಲ. ಬಹುಶಃ ನಾನು ಕೇಳ್ತಾ ಇರೋದು ಇದನ್ನ ಯಾಕೆ ಮಾಡಿದ್ರು, ಯಾಕೆ ಪದ ತೆಗೆದ್ರು, ಅವ್ರ ಉದ್ದೇಶ ಏನು ಅಂತ ಕೇಳ್ತಾ ಇರೋದು ಸರ್. ಸರಿ, ಅದ್ರ ಬಗ್ಗೆ ನಾನು ಕೂಡ ಗಮನ ಹರಿಸ್ತೇನೆ. ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಹರ್ಷ ಅವರು ನೀವು ಗಮನ ಹರಿಸೋದಿಲ್ಲ, ನಾನು ಹೇಳ್ತೀನಿ. ಹರ್ಷಕುಮಾರ್ ಅವರು ಹೇಳಿದ ಹಾಗೆ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ನೋಡಿ, ಸಚಿವ ಸ್ಥಾನದಲ್ಲಿರ್ತಕ್ಕಂಥವ್ರು ನನಗಿಂತಲೂ ಅತ್ಯಂತ ಜವಾಬ್ದಾರಿಯುತವಾಗಿ ಮಾತಾಡಿದ್ದಾರೆ. ಅಂತಹ ಜವಾಬ್ದಾರಿತ ಸ್ಥಾನದಲ್ಲಿದ್ದಂತಹ, ಅದು ವಿಶೇಷವಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಮಾತಾಡಿದ್ದಾರೆ ಅಂತಂದರೆ ಅದನ್ನು ನಾವು ಒಂದು ವಿಷಯದಿಂದ ಇವರು ಹೇಳ್ತಾರೆ ಕನ್ನಡದಲ್ಲಿ ಇದ್ದದ್ದು ಇತಿಹಾಸಕ್ಕೆ ತಗೊಂಡು ಹೋದ್ರು, ಇತಿಹಾಸದಿಂದ ಕನ್ನಡಕ್ಕೆ ತಗೊಂಡು ಬಂದರು ಅದನ್ನು ನಾವು ರಾಜಕಾರಣಿಗಳು ಅದನ್ನು ಮಾಡೋದಿಲ್ಲ. ಅದಕ್ಕೊಂದು ಸಮಿತಿ ಇರ್ತದೆ, ಸಮಿತಿಯವರು ವಿಚಾರ ಮಾಡ್ತಾರೆ. ಯಾವ ತಜ್ಞರು ಅಂತ ಹೇಳ್ತಾರೆ, ಆ ತಜ್ಞರ ಸಮಿತಿಯಲ್ಲಿ ಶಿಫಾರಸು ಮಾಡ್ತಾರೆ. ಹರ್ಷ ಸರ್, ನಿಮ್ಗೂ ಅವಕಾಶ ಕೊಡ್ತೀವಿ, ಒಂದೊಮ್ಮೆ ಇವರ ಮಾತನ್ನ ಕೇಳಿಸ್ಕೊಂಡ್ಬಿಡಿ. ಸಂಪೂರ್ಣವಾಗಿ ನಾನು ಹೇಳ್ತದೆ, ಪಠ್ಯಪುಸ್ತಕ ಪರಿಷ್ಕರಣೆದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರೊಸೆಸ್ ಇದೆ. ದಿಸ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಕಾಲಕ್ಕೆ ಕೆಲವೊಂದು ಪಠ್ಯಗಳನ್ನು ಅಳವಡಿಸ್ತಾರೆ, ಕೆಲವೊಂದು ಪಠ್ಯಗಳನ್ನು ತೆಗಿತಾರೆ, ಹಾಕ್ತಾರೆ. ಇದು ಇದ್ದೇ ಇರ್ತದೆ. ಈಗ ಸಾಂದರ್ಭಿಕವಾಗಿ ಏನು ಇಷ್ಟೊಂದು ಪ್ರಬಲವಾಗಿ ರೋಹಿತ್ ಚಕ್ರವರ್ತಿ ಅನ್ನತಕ್ಕಂಥ ವ್ಯಕ್ತಿಯಿಂದನೇ ಎಲ್ಲವೂ ಇದಾಗಿದೆ ಅಂತಕ್ಕಂಥದ್ದೇನಿದೆಯಲ್ಲ, ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಇದಕ್ಕೆ ಪೂರ್ವದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳ ಬಗ್ಗೆನೂ ಕೂಡ ಹೋರಾಟಗಾರರು ಮಾತಾಡಬೇಕು ಅಂತ ನಾನು ಅವರಲ್ಲಿ ಭಿನ್ನ ಮಾಡ್ಕೋತಿದ್ದೆ. ಕೇವಲ ನಮ್ಮ ಸರ್ಕಾರದ ಪಠ್ಯಪುಸ್ತಕ ರಚನೆ ಮಾತ್ರ ಅಸಂಬಚ, ಅಥವಾ ಇದು ಸರಿಯಾದದ್ದಲ್ಲ, ಅಥವಾ ಇದು ವಿರೋಧವಾಗಿರೋದು, ಮಕ್ಕಳಲ್ಲಿ ವಿಷ ಉಣಿಸ್ತಕ್ಕಂಥದ್ದು ಪ್ರೊಸೆಸ್ ನಡೀತಾ ಇದೆ, ಇದಕ್ಕೆಲ್ಲ ನಾಗ್ಪುರ್ ಕಾರಣ ಅಂತ ಏನು ಮಾನ್ಯರು ಹೇಳ್ತಾ ಇದ್ದಾರಲ್ಲ, ಇದು ಯಾಕೋ ಒಂಥರ ಬೈಪಾಟ್ ಮಾಡ್ದಂಗಿದೆ. ಇದು ಸರಿಯಲ್ಲ. ಮಕ್ಕಳಿಗೆ ನಾನು ಕೂಡ ಒಬ್ಬ ಶಿಕ್ಷಕನಾಗಿಯೇ ಕೆಲಸ ನಿರ್ವಹಿಸಿದಂಥವನು.
ಮಕ್ಕಳಲ್ಲಿ ಯಾವ ರೀತಿ ಪಾಠಗಳನ್ನು ಮಾಡಬೇಕನ್ನೋದು 4 ಗೋಡೆಯಲ್ಲಿರ್ತಕ್ಕಂಥ ನನ್ನ ಮುದ್ದ ಮಕ್ಕಳಿಗೆ, ಭಾರತದ ನವನಾಗರಿಕರಿಗೆ ಪಾಠ ಮಾಡ್ತಕ್ಕಂಥ ಸಮರ್ಥ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇರ್ತದೆ. ಯಾವುದೇ ಪಾಠವನ್ನು ಬಂದ ತಕ್ಷಣ, ನೋಡಿದ ತಕ್ಷಣ ಈ ಪಾಠ ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಅಧಿಕಾರ ಒಬ್ಬ ಶಿಕ್ಷಕನಿಗೆ ಸರ್ವತಾ ಇದೆ. ಸರಿನಾ? ಅಂಥ ಶಿಕ್ಷಕ ಸಮುದಾಯ ಕೂಡ ಕೆಲವೊಂದು ಅಂದರೆ ಕೆಲವೊಂದುಗಳನ್ನು ಒಪ್ಕೊಂಡಿದ್ದಾರೆ. ಸರ್ ಸರಿ ಇದೆ, ಮತ್ತು ಇದು ಕಂಟಿನ್ಯೂ ಅವ್ರಿಗೇನು ಹೊಸದಂತಾಗದು. ಈ ಪಾಠ ಇಲ್ಲ, ಆ ಪಾಠ ಇರ್ತದೆ. ಈ ಪಾಠ ಹೊಸದನ್ನು ಕಲಿಬಾರ್ದಾ? ಹೊಸ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಬಾರ್ದು. ಅಂದರೆ ಒಂದು ಪ್ರಶ್ನೆ ಅರ್ಥ ಆಗಲಿಲ್ಲ ನನಗೆ. ನೀವು ಪಠ್ಯ ಪುಸ್ತಕಗಳನ್ನು ಕಳಿಸಿ ಇನ್ನು 1 ತಿಂಗಳಾಗಿಲ್ಲ, ಬರೀ 80% ಪಠ್ಯ ಪುಸ್ತಕಗಳನ್ನು ಈಗ ಮುಟ್ಟಿದಾವೆ ಅಂತೀರಿ, 70% ಮುಟ್ಟಿದಾವೆ ಅಂತ ಹೇಳ್ತೀರಿ. ಇನ್ನು 25% ಪಠ್ಯ ಪುಸ್ತಕಗಳು ಮುಟ್ಟಬೇಕು ಅಂತ ಹೇಳ್ತೀರಿ. ಈಗಾಗಲೇ ನೀವು ಇನ್ನೊಂದು ಕಡೆ ಹೇಳ್ತಿದ್ರಿ ಶಿಕ್ಷಕ ವರ್ಗ ಇದನ್ನು ಒಪ್ಪಿಕೊಂಡಿದೆ ಅಂತ. ನೀವು ಪಠ್ಯಪುಸ್ತಕ ಕಳಿಸಿಕೊಡುವಕ್ಕಿಂತ ಮುಂಚೆನೇ ಶಿಕ್ಷಕ ವರ್ಗದ ಜೊತೆ ಚರ್ಚೆ ಮಾಡಿದ್ರಾ? ಹಾಗಿದ್ರೆ ಯಾವ ರೀತಿ ಒಪ್ಕೊಂಡ್ರು? ಪರಿಷ್ಕರಣಾ ಸಮಿತಿ ಅಲ್ಲ, ಪರಿಷ್ಕರಣಾ ಸಮಿತಿ ಯಾರೊಂದಿಗೆ ಮಾತಾಡಿದ್ದಾರೆ? ಎಷ್ಟು ಜನ ಪರಿಷ್ಕರಣಾ ಸಮಿತಿಯಲ್ಲಿ ಇದ್ರು? ಪರಿಷ್ಕರಣಾ ಸಮಿತಿಯಲ್ಲಿ ಕೇವಲ 9 ಜನ ಇದ್ರು. ಅದು ಕೇವಲ ಒಂದು ಆಡಳಿತದ ಸರ್ಕಾರ ಇರುವಂತಹ ಸರ್ಕಾರ ನೇಮಣಿಕೆ ಮಾಡಿದೆ, ಆದೇಶ ಹೊರಡಿಸಿಲ್ಲ ಅಂತ ಕೆಲವು ಜನ ಹೇಳ್ತಾರೆ, ಹೊರಡಿಸಿದ್ದಾರೆ ಅಂತ ಕೆಲವು ಜನ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ಅದು ನಮ್ಮ ಕಾನೂನು ತಜ್ಞರು ಅದನ್ನು ಚರ್ಚೆ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸೋದಿಲ್ಲ. ಈಗ ಏನಾಗ್ತಾ ಇದೆ ಅಂದರೆ, ಇವರು ಯಾವುದೇ ಪರಿಷ್ಕರಣೆ ಮಾಡಬೇಕಾದ್ರೆ ಸಾಮಾಜಿಕ ಹಾಗೂ ಶಿಕ್ಷಣ ತಜ್ಞರಿಂದ ಅಭಿಪ್ರಾಯಗಳನ್ನು ಪಡೆಯಬೇಕಾಗಿತ್ತು. ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಇವರು. ಕೇವಲ ಕೆಲವು ದಿನಗಳ ಹಿಂದೆ ಅದು ಪಠ್ಯಪುಸ್ತಕಗಳಲ್ಲಿ ರಚನೆ ಊಹಾಪೋಹಗಳು ಮುದ್ರಣಕ್ಕೆ ಹೋದ ಸಮಯದಲ್ಲಿ ಅದು ಏನು ನೀವು ಡಿ ಪಿ ಮಾಡಿ ಕಳಿಸಿರ್ತೀರಲ್ಲ, ಆವು ಲೀಕ್ ಆಗಿ ಹೊರಗೆ ಬಂದಾಗ ಇಲ್ಲಿ ಘೋರವಾದ ಅನ್ಯಾಯ ನಡೀತಾ ಇದೆ ಅಂತ ಕೆಲವು ಸಾಮಾಜಿಕ ಕಾರ್ಯಕರ್ತರು ಹೋರಾಟವನ್ನು ಪ್ರಾರಂಭ ಮಾಡಿದರು, ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋಕ್ಕೆ ಶುರು ಮಾಡಿದರು. ಆವಾಗೂ ಕೂಡ ಯಾವುದೇ ಸರ್ಕಾರದ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ. ಆ ಸರ್ಕಾರಕ್ಕೆ ಜನರ ಆಶಯಗಳಿಗೆ ಮಾತಾಡಬೇಕು, ಜನರ ಆಶಯಗಳನ್ನು ಪರಿಗಣಿಸಬೇಕು ಅನ್ನೋದಿದ್ರೆ ಆವಾಗಲೇ ನಿಲ್ಲಿಸಿ ನಿಮ್ಮ ಅಹವಾಲು ಏನಿದೆ ಹೇಳಿ ಅನ್ಬೋದಾಗಿತ್ತು. ಅದಕ್ಕೆ ಯಾವುದೂ ಅವರು ಕಿವಿಗೊಡಲಿಲ್ಲ. ಕೊನೆಗೆ ಪುಸ್ತಕ ಮುದ್ರಣ ಮಾಡಿಬಿಟ್ರು. ಮುದ್ರಣ ಮಾಡಬಾರ್ದಂಥ ಅನಾಹುತಗಳನ್ನೆಲ್ಲ ಮಾಡಿದ್ದಾರೆ. ನಿಮಗೆ ಹೇಳಿದ್ನೆಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್, ಯಾವುದಿದು ಬೌದ್ಧ ಧರ್ಮ ಹಾಗೂ ಜೈನ ಧರ್ಮ, ಇದು ನಮ್ಮ ಭಾರತ ಸರ್ಕಾರನೇ ಅವರಿಗೆ ಇದು ಕೊಟ್ಟಿದೆ, ಮಾನ್ಯತೆ ಕೊಟ್ಟಿದೆ, ಸಂವಿಧಾನ ಮಾನ್ಯತೆ ಕೊಟ್ಟಿದೆ. ಈಗ ಅವರು ಬೌದ್ಧ ಮತ, ಹಿಂದೂ ಮತ, ಬೌದ್ಧ ಮತ ಮತ್ತು ಜೈನ ಮತ ಅಂದರೆ ಧರ್ಮವನ್ನು ತೆಗೆದು ನೀವು ಮತ ಮಾಡ್ತೀರಾ, ಅಥವಾ ನೀವು ಆ ಕೊಟ್ಟಿರುವಂಥ ಏನು ಸೌಲಭ್ಯಗಳಿದಾವಲ್ಲ ಅದನ್ನು ಹಿಂಪಡಿತೀರಾ, ಅಥವಾ ಮಾನ್ಯತೆಯನ್ನು ಹಿಂತಗೊಳ್ತೀರಾ? ಏನು ವಿಷಯ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದರಲ್ಲಿ ಗೊಂದಲಗಳು, ಪ್ರತಿಯೊಂದು ಪುಟದಲ್ಲಿ ಗೊಂದಲಗಳಿದ್ದಾವೆ. ಏನು ಸಾಧಿಸ್ಬೇಕಂತಿದ್ದೀರಿ ಇದರಿಂದ? ಏನು ಟೋಟಲಿ ಈಗ ನೀವು ಬೇರಿಗೆ ಕೈ ಹಾಕಿದಿರಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಟೊಂಗೆ ಗಾಡಿಗೆ ಅಡ್ಡ ಹೋಗ್ತಾ ಇದೆ ಅಂದರೆ ಆ ಟೊಂಗೆ ಕಡಿತಾರೆ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರಿಗೆನೇ ಕೈ ಹಾಕಿದ್ದಾರೆ, ಬೇರನ್ನೇ ಕಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ವ್ಯವಸ್ಥೆಯನ್ನು ಪಾಕಿಸ್ತಾನದಲ್ಲಿ ಜಿಯಾ ಉಲ್ ಹಕ್ ಕೂಡ ಮಾಡಿದ. ಅವನು ಏನು ಮಾಡಿದ, ಮೂಲಭೂತವಾದಿಯಾಗಿ ಅವರ ದೇಶದ ಇತಿಹಾಸವನ್ನೇ ಮೊಘಲ ಸಾಮ್ರಾಜ್ಯದಿಂದ ಶುರು ಮಾಡಿದ. ಅವನಿಗೆ ತನ್ನದೇ ಇತಿಹಾಸ ಗೊತ್ತಿರಲಿಲ್ಲ. ಇವತ್ತಿಗೆ ಪಾಕಿಸ್ತಾನ ಸ್ಥಿತಿ ಏನಾಗಿದೆ, ಶ್ರೀಲಂಕಾದಲ್ಲಿ ಏನಾಗಿದೆ ಸ್ಥಿತಿ, ಅಲ್ಲಿ ಕೂಡ ಬೌದ್ಧ ಧರ್ಮದ ಮೂಲಭೂತವಾದಿಯನ್ನ ಮುಂದೆ ತಂದರು. ಮುಂದೆ ಅಲ್ಲಿ ಒಬ್ಬ ಈ ಧರ್ಮದ ರಕ್ಷಣೆಯಲ್ಲಿ ಇಲೆಕ್ಷನ್ ಮಾಡಿದ, ಮತಾಂಧತೆಯನ್ನು ಮುಂದೆ ತಂದು ಇಲೆಕ್ಷನ್ ಮಾಡಿದ. ಇವತ್ತು ಶ್ರೀಲಂಕಾ ಸ್ಥಿತಿ ಏನಾಗಿದೆ? ಮೂಲಭೂತವಾದಿ ರಾಷ್ಟ್ರಗಳ ಎಲ್ಲ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಿದ್ದಾವೆ, ಅವುಗಳ ಸ್ಥಿತಿ ಏನಾಗಿದೆ? ಮೂಲಭೂತವಾದ ಬೇಡ ಅಂತೀವಿ ನಾವು. ಮಕ್ಕಳಿಗೆ ಅಟ್ಲೀಸ್ಟ್ ಮಕ್ಕಳಿಗೆ, ನೀವು ರಾಜಕಾರಣಿಗಳಿದ್ದೀರಿ, ನೀವು ಹೊಡೆದಾಡ್ಕೊಳ್ಳಿ, ಅವರು ಮಾತಾಡ್ಕೊಳ್ಳಿ, ನಿಮ್ಮದು ಇಲೆಕ್ಷನ್ಸ್ ಇರುತ್ತೆ, ಅಥವಾ ನಿಮ್ಮ ಮಕ್ಕಳಲ್ಲಿ ಬೇಡ. ನಾವೆಲ್ಲರೂ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ನಮ್ಮ ಮುಂಬರುವ ಪೀಳಿಗೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ವೈಜ್ಞಾನಿಕವಾದ ವಿವರಗಳನ್ನು ಕೊಡಿ, ವೈಜ್ಞಾನಿಕವಾಗಿ ಚರ್ಚಿಸಿ, ವೈಜ್ಞಾನಿಕವಾಗಿ ಮಕ್ಕಳಿಗೆ ಉಣಬಡಿಸಿ, ಮಕ್ಕಳಿಗೆ ಸರಿಯಾದ ಸತ್ಯವನ್ನು ತಿಳಿಸಿ. ನಾವೇನು ಇಂಥದ್ದು ವಿರೋಧ ಮಾಡಿ ಅಂತ ಹೇಳೋದಿಲ್ಲ. ಎಷ್ಟೆಷ್ಟು ಒಳ್ಳೊಳ್ಳೆಯ ನಾಗರಿಕರನ್ನು ಕೈಬಿಟ್ಟಿದ್ದೀರಿ, ಅನಾವಶ್ಯಕವಾಗಿ ದೇಶಕ್ಕೆ ಹೋರಾಡಿದವ್ರನ್ನ ಕೈ ಬಿಟ್ಟಿದ್ದೀರಿ. ಆ ಕೈ ಬಿಟ್ಟಿರುವ ಕಾರಣಗಳನ್ನು ಕೊಡೋದಿಲ್ಲ, ಏಕಾಏಕಿ ಕೈ ಬಿಟ್ರಿ. ಅದಕ್ಕೆ ಯಾವುದೋ ಸಮಜಾಯಿಷಿ ಇವತ್ತಿನವರೆಗೂ ಇಲ್ಲ. ಅನೇಕ ತಿರುಚಿದಿರಿ, ಅದಕ್ಕೆ ಸಮಜಾಯಿಷಿ ಇಲ್ಲ. ಇದೆಲ್ಲ ನಾವು ಹೋರಾಟದ ಮುಖಾಂತರ ಮಾತ್ರ ಪಡಿಬೇಕು ತಾನೆ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಈ ತಿರುಚಿದ ಅನ್ನೋ ಶಬ್ದಕ್ಕೆ ನಂದು ಒಪ್ಪಿಗೆನೂ ಇದೆ. ಯಾವುದು ಒಪ್ಪಿಗೆ ಇದೆ ಅಂತಂದರೆ, ಟಿಪ್ಪು, ತುಗ್ಲಕ್, ಮೊಘಲ್ ದೊರೆಗಳ ವಿಚಾರಗಳನ್ನು ಪುಟಗಟ್ಟಲೆ ಬರೆದು ಗಂಟೆಗಟ್ಟಲೆ ಪಾಠ ಮಾಡುವ ಹಾಗೆ ಸಾಹಿತ್ಯವನ್ನು ಕೊಟ್ಟಂಥ
ಹಿಂದಿನ ಸಾಹಿತಿಗಳ ಅಥವಾ ಪಠ್ಯಪುಸ್ತಕ ಸಮಿತಿಯವರು ನಮ್ಮದೇ ರಾಜ್ಯದ ಚೆನ್ನಮ್ಮಂದು, ಸಂಗೊಳ್ಳಿ ರಾಯಣ್ಣಂದು, ವೀರ ಮದಕರಿ ನಾಯಕರದು ಇವ್ರದ್ದು ಯಾರ್ದು ಪುಟಗಟ್ಟಲೆ ಬರೀಲಿಲ್ಲ. ಎಲ್ಲೋ ಒಂದು ಟಿಪ್ಪಣಿ ರೀತಿಯಲ್ಲಿ ಕೊಟ್ಟು ಇವರು ಕೂಡ ದಯವಿಟ್ಟು ತಪ್ಪು ಮಾಹಿತಿ ಕೊಡ್ಬೇಡಿ ಸರ್. ನಿಮ್ಗೆ ಹಿಂದಿನ ಪಠ್ಯದಲ್ಲೂ ತೋರಿಸ್ತೀನಿ, ಅವೆಲ್ಲ ಪಾಠಗಳು ಹಿಂದಿನ ಪಠ್ಯದಲ್ಲೂ ಕೂಡ ನಾನು ಹಿಂದಿನ ಪಠ್ಯದಲ್ಲಿ ಯಾವ್ದು ಇರ್ಲಿಲ್ಲ ಅಂತ ಹೇಳಿ ನಾವು ಮಾಡಿದ ಮಾತ್ರ ತಪ್ಪು, ಹಿಂದಿನವರು ಮಾಡಿದ್ದೆಲ್ಲ ಸತ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು. ನಿಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ತಪ್ಪು ಮಾಹಿತಿ ಕೊಡಬಾರ್ದು. ಹಿಂದಿನ ತಪ್ಪು ಮಾಹಿತಿ ಪಠ್ಯಗಳು ಕೊಡ್ಲಿಕ್ಕೆ ನೀವು ಹೇಳಿ, ಇಲ್ಲ ಹಿಂದಿನ ಪಠ್ಯದಲ್ಲಿ ಇದು ಇರ್ಲಿಲ್ಲ, ಈ ಸರಿ ಇದು ಸೇರಿಸಿದೀವಿ ಅಂತ ಹೇಳಿ ನೋಡೋಣ ಯಾವ್ದು ಅಂತ ಹೇಳಿ. ಯಾವ್ಯಾವ ಬೇಕು ಹೇಳಿ, ನಿಮ್ಗೆ ನಾನು ಲಿಸ್ಟೇ ತಂದಿದ್ದೇನೆ, ನಿಮ್ಗೆ ವಿತ್ ಡಾಕ್ಯುಮೆಂಟೇ ಬಂದಿದೆ. ನಾ ಯಾವ್ದು ಡಾಕ್ಯುಮೆಂಟ್, ನನ್ನ ಹತ್ರ ಡಾಕ್ಯುಮೆಂಟ್ಸೇ ಇದೆ. ಈಗ ಹೇಳಿದ್ರಲ್ಲ ನೀವು, ಅಲ್ಲ, ನಿಮ್ಗೆ ಏನ್ ಮಾಹಿತಿ ಬೇಕು ನೋಡಿ. ನೀವೇ ಹೇಳಿದ್ರಲ್ಲ, ಹೇಳಿ. ಈಗ ಹೇಳ್ತಾ ಇದ್ರು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದ, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರ ಕುರಿತಂತ ಮಾಹಿತಿ, ಉದಾತ್ತ ಚಿಂತನೆಗಳನ್ನು ಪಾಠ ತೆಗೆದು ಬರೀ ಸ್ವಾಮಿ ವಿವೇಕಾನಂದರ ಮಾಹಿತಿ ನೀಡಲಾಗಿತ್ತು. ಈಗ ಅದನ್ನು ಮತ್ತೆ ನಾವು ವಾಪಸ್ ಹಾಕಿದ್ದೇವೆ. ಭಗತ್ ಸಿಂಗ್, ನಾರಾಯಣ್ ಗುರು, ಪೆರಿಯಾರ್ ಪಾಠ ಬಿಟ್ಟಿಲ್ಲ. ಅದನ್ನು ಮತ್ತು ನಾನು ಹೇಳ್ತಾ ಇದ್ದೇನೆ. ಭಗತ್ ಸಿಂಗ್ ಅವರು ಪಾಠ ಕೈ ಬಿಟ್ಟಿಲ್ಲ, ವಿವಾದ ಸೃಷ್ಟಿ ಆಗಿಲ್ಲ. ಸುಮ್ಮನೆ ಯಾವುದೋ ಒಂದು ಮೀಡಿಯಾದಲ್ಲಿ ಬಂದದ್ದನ್ನು ಮೀಡಿಯಾ ಒಪ್ಕೊಳ್ಳೋಣ. ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದೇ ಮಾಧ್ಯಮಗಳು. ಮಾಧ್ಯಮದ ಬಗ್ಗೆ ನಂದು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಅಭಿಪ್ರಾಯಗಳನ್ನ ಹೋಗಲಿಕ್ಕೆ ಒಂದು ವೇದಿಕೆ ಇದೆ ನಮಗೆ. ಆದರೆ ಬರಗೂರು ಅವರು ಮಾಡಿರ್ತಕ್ಕಂಥ ವಿಚಾರಧಾರೆಯನ್ನು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಧಾರೆಯನ್ನು ಕೂಡ ತುಲನಾತ್ಮಕವಾಗಿ ತಾವು ನೋಡಿಕೊಂಡು ಸರಿ ಮತ್ತು ತಪ್ಪುಗಳನ್ನು ತಾವು ಜನತೆಗಾಗ್ಲಿ ಮತ್ತೆ ಯಾರಿಗೇನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ. ಈಗ ಪಾಟೀಲ್ರು ಹೇಳಿದ್ರು ಮೂಲಭೂತ ಹರ್ಷ ಸರ್ ಹೇಳಿ. ಈಗ ನಾನು ಇವ್ರು ಹೇಳಿದ್ರಲ್ಲ, ತುಲನಾತ್ಮಕವಾಗಿ ನೋಡೋಣ. ಫಸ್ಟ್ ಆಫ್ ಆಲ್ ರಮೇಶ್ ಕುಮಾರ್ ಅವರು ಒಂದ್ ಹೇಳಿದ್ರು, ಇದು ರೋಹಿತ್ ಚಕ್ರತೀರ್ಥ ಒಬ್ಬಲ್ಲ, ಒಂದು ಸಮಿತಿ ಅಂತ ಇರುತ್ತೆ ಅಂತ ಹೇಳಿ. ನಮ್ಮ ಮೂಲಕರು ಇರೋದು ಈ ಸಮಿತಿ ಬಗ್ಗೆ. ಇಲ್ಲಿ ಹಿಂದೆ ನೀವು ಹೋಲಿಸಿದ್ರೆ ಬರಗೂರ್ ಅವರ ಸಮಿತಿಯಲ್ಲಿ ಸುಮಾರು 30 ಉಪಸಮಿತಿಗಳಿದ್ವು, 170 ತಜ್ಞರು ಒಳಗೊಂಡಿದ್ರು. ಆದ್ರೆ ಇದರಲ್ಲಿ ಕೇವಲ ಒಂದು 7-8 ಜನ ಸಮಿತಿ ಸದಸ್ಯರು. ಅದರಲ್ಲೂ ಒಂದೇ ಐಡಿಯಾಲಜಿ, ರಾಜಕೀಯ ಸಿದ್ಧಾಂತವನ್ನು ಒಪ್ಪುವಂತ. ಹರ್ಷ ಸರ್, ನಿಮ್ ಧ್ವನಿ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಎಸ್ ರಮೇಶ್ ಸರ್, ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ ನಿಮಗೆ. ರೋಹಿತ್ ಚಕ್ರತೀರ್ಥವನ್ನ ಸಮಿತಿಯಿಂದ ವಿಸರ್ಜನೆಗೊಳಿಸ್ತಾರೆ ಯಾವಾಗ? ಇದೆಲ್ಲ ಪ್ರಿಂಟ್ ಆದ್ಮೇಲೆ, ಪಠ್ಯ ಪುಸ್ತಕಗಳು ಪ್ರಿಂಟ್ ಆದ್ಮೇಲೆ, ಕೆಲಸ ಮುಗಿದ್ಮೇಲೆ ಸಮಿತಿಯಿಂದ ವಿಸರ್ಜನೆಗೊಳಿಸಿದ್ರೆ ಏನು, ಬಿಟ್ರೆ ಏನು? ಸರಿ, ಅವರನ್ನ ವಿಸರ್ಜನೆ ಮಾಡಿದ್ರಿಂದ ಎಲ್ಲ ಅವ್ರು ಅನ್ಕೊಂಡಿರ್ತಕ್ಕಂಥದ್ದು ಸಾಧನೆ ಆತ? ಇಲ್ಲ. ಇವಾಗ ಅವರದ್ದೇ ಪುಸ್ತಕಗಳು ಮಕ್ಕಳು ಓದ್ತಿದಾರಲ್ಲ, ತಪ್ಪೇನಿದೆ? ಆ ಪುಸ್ತಕಗಳೇ ತಪ್ಪು ಅಂತ ಹೇಳ್ತಿದ್ದಾರೆ. ತಪ್ಪೇನಿದೆ ಅಂತ ಹೇಳಿದ್ರೆ ಮತ್ತೆ ಇದೊಂದು ಮಂಡವಾದ ಆಯ್ತಲ್ಲ. ಇಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಡಿ ಅಷ್ಟೇ. ಸರ್ಕಾರ ಅತ್ಯಂತ ಜವಾಬ್ದಾರಿಯುತವಾಗಿ, ವಿವೇಚನೆ ರಹಿತವಾಗಿ ಕೆಲಸ ಮಾಡಿಲ್ಲ, ಅತ್ಯಂತ ಸಮಂಜಸವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ. ಎಲ್ಲೋ ಒಂದು ಕಡೆ ಕಾಗುಣಿತಗಳ ದೋಷಗಳು. ಈಗ ರೋಹಿತ್ ಚಕ್ರತೀರ್ಥವನ್ನ ಸಮಿತಿಯಿಂದ ವಿಸರ್ಜನೆಗೊಳಿಸಿದ್ರು ಅಂತಂದ್ರೆ ಅವರ ಪಠ್ಯ ಪುಸ್ತಕಗಳನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕಾಗಿತ್ತು. ತದನಂತರ ಮಕ್ಕಳಿಗೆ ಹಂಚಬೇಕಾಗಿತ್ತು. ಆಗ್ತಾ ಇದೆ. ಹೇಳಿದ್ದಾರೆ. ನಮ್ಮ ಒಂದು ನಿಮಿಷ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದು, ಧಾರ್ಮಿಕ ವಿಚಾರಗಳ ಧಾರ್ಮಿಕ ಮಾತುಗಳು ಅತ್ಯಂತ ಸೂಕ್ಷ್ಮ. ಇವತ್ತು ಅದು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬಾನೇ ಸೂಕ್ಷ್ಮ ಇದೆ. ಆ ಒಂದು ಏನೋ ಆಗಿದೆ ಅನ್ನೋ ಕಾರಣಕ್ಕಾಗಿ ಏನೇನೋ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಯಾವುದೇ ಒಂದು ಶಬ್ದವೂ ಕೂಡ ಮಾತಾಡೋದಿಲ್ಲ. ಆದರೆ ಪೂಜ್ಯರು, ವಿವಿಧ ಮಠಾಧೀಶರು ನಮ್ಗೆ ಈಗಾಗಲೇ ಸಂಪರ್ಕ ಮಾಡಿ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಹೀಗಾಗಬೇಕಾಗಿತ್ತು, ಹೀಗಾಗಿದೆ, ಹೀಗಾಗಬೇಕು ಅದು ಹೀಗಾಗಿದೆ ಅಂತ. ಸೊ ಅದರ ಪುನರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಸಚಿವರು ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದ್ದಾರೆ. ಇನ್ನು ವಿವಾದಗಳು ಸಹಜನೇ, ಇದು ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೊಟ್ಟಿದೆ. ಹೌದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೊಸ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ನಡೆದಾಡದಂಥ ಪ್ರತಿ ಕ್ಷೇತ್ರಗಳನ್ನು, ಪ್ರತಿ ಊರುಗಳನ್ನು, ಪ್ರತಿ ಒಂದು ಸ್ಥಾನಗಳನ್ನು ನನ್ನ BJP ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅದನ್ನು ವೈಭವೀಕರಣ ಮಾಡಿ ಜಗತ್ತಿಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಕೂಡ ಮಾತಾಡಬೇಕು, ಅದ್ರ ಕೂಡ ಮಾತಾಡಬೇಕು. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಯಾವುದೇ ಆ ರೀತಿ ವಿಚಾರ ಇದೆ, ಈ ರೀತಿ ವಿಚಾರ ಇದೆ, ನಾಗ್ಪುರ್ನಲ್ಲಿ ಹಾಗಿದೆ, ಬೆಂಗಳೂರಿನಲ್ಲಿ ಹೀಗಿದೆ, ಇದು ಸರ್ವತಾ ಒಪ್ಪತಕ್ಕಂಥ ಮಾತುಗಳಲ್ಲ. ಮಾತಿಗೆ ಅಲ್ಲಲ್ಲ, ನನ್ನ ಮಾತನ್ನು ಮುಗಿಸ್ತೇನೆ.
ಬರಗೂರವ್ರ ಸಮಿತಿಯಲ್ಲಿ ಪಾಠಗಳು, ನಮ್ಮ ಇರ್ತಕ್ಕಂಥ ಪಾಠಗಳದ ಎಲ್ಲ ಸವಿಸ್ತಾರದಂಥ ವಿಚಾರಗಳನ್ನು ನಿಮ್ಮ ಸ್ಟುಡಿಯೋಗೆ ನಾನು ತಗೊಂಡು ಬಂದಿದ್ದೇನೆ. ಇವುಗಳನ್ನು ದಾಖಲೆಯನ್ನು ನಾನು ಇಲ್ಲೇ ಇಟ್ಟು ಕೂಡ ಹೋಗ್ತಿದ್ದೇನೆ. ಮತ್ತೆ ಏನೋ ಬಂದರೂ ನೋಡ್ಕೊಳ್ಳಿ, ನಡೀತದೆ. ಸರ್, ಈಗ ಬರಗೂರು ಸಮಿತಿಯನ್ನ ಬಿಜೆಪಿಯವರು ತುಕಡೆ ಗ್ಯಾಂಗ್ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ. ಈ ದೇಶದಲ್ಲಿ ತುಕಡೆ ಗ್ಯಾಂಗ್ ಬಹಳ ಸಕ್ರಿಯವಾಗಿದೆ, ಬಹಳ ಸಕ್ರಿಯವಾಗಿದೆ. ಅಖಂಡ ಭಾರತದ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ನಾವು, ರಾಷ್ಟ್ರಭಕ್ತಿಯೇ ನಮ್ಮ ಉಸಿರಾಗಿರ್ಕೊಂಡಿರ್ತಕ್ಕಂಥ ನಾವು, ಇವರು ಭಾರತ್ ಮಾತಾ ಕಿ ಜೈ ಅನ್ನೋದು ವಿರೋಧ ಮಾಡ್ತಾರೆ. ಈಗ ಅಂತ ಮಾಡಿದವರೇ ಮತ್ತೆ ನಮ್ಮ ಪಕ್ಷಕ್ಕೂ ಕೂಡ ಬಂದಾಗಿದ್ದಾರೆ. ಗುಜರಾತ್ನಲ್ಲಿ ತಾವು ಗಮನಿಸಿರಬಹುದು ಹಾರ್ದಿಕ್ ಪಟೇಲ್ ಅವರು. ಯಾವಾಗ ಸತ್ಯ ಅದು ಗೋಚರ ಆಗಲಿಕ್ಕೆ ತಡ ಆಗ್ತದೆ, ಆದರೆ ಒಂದಿನ ಒಂದು ಸತ್ಯ ಅರ್ಥ ಆಗೇ ಆಗ್ತದೆ. ಆ ಸತ್ಯ ದರ್ಶನ ಯಾರ್ಯಾರಿಗೆ ಆಗ್ತಾ ಇರ್ತದೋ ಹಾಗಾಗಿ ಅವರೆಲ್ಲ ನಮ್ಮ ವಿಚಾರಧಾರೆಗೆ ಬಂದೇ ಬರ್ತಾರೆ. ನಾವು ಯಾವುದೋ ತುಕಡೆ ಗ್ಯಾಂಗ್ ಅಂತ ಹೇಳೋದಿಲ್ಲ. ಅವರಾಗೆ ಅದನ್ನು ಯಾವುದೋ ರೀತಿಯಿಂದ ಹೇಳ್ಕೊಳ್ಳಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ರೆ ಅದು ಅವರ ವಿಧಿ. ಅದರ ಬಗ್ಗೆ ನಾವು ಪಕ್ಷದವರು ಏನು ಮಾತಾಡೋದಿಲ್ಲ. ಸರ್, ಈಗ ರೋಹಿತ್ ಚಕ್ರತೀರ್ಥ ಅವರ ಪಠ್ಯಪುಸ್ತಕದಲ್ಲಿ ತಪ್ಪುಗಳು ಇದೆ ಅಂತ ನೀವು ಕೂಡ ಒಪ್ಕೋತಾ ಇದ್ದೀರಾ? ಕಾಗುಣಿತ ದೋಷಗಳಾಗಿದೆ. ಕಾಗುಣಿತ ದೋಷ ಬಿಟ್ಟು ಇದೀಗ ಸಾಮಾಜಿಕ ಹೋರಾಟಗಾರರು, ಚಳುವಳಿ ನಡೆಸಿದವರ ಬಗ್ಗೆ ತಪ್ಪು ಮಾಹಿತಿಯನ್ನ ಮಕ್ಕಳಿಗೆ ತಿಳಿಸೋದು ಎಷ್ಟರ ಮಟ್ಟಿಗೆ ಸರಿ? ಕುವೆಂಪು ಅವರ ಬಗ್ಗೆ ಆಗಿರಬಹುದು, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಆಗಿರಬಹುದು, ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ಗಳಿದೆ. ಇನ್ನು ಜ್ಯೋತಿ ಬಾಪುಲೆ ಅವರ ಬಗ್ಗೆ ಏಕವಚನದಲ್ಲಿ ಬರೆದಿದ್ದಾರೆ, ಅವಳು ಅಂತ ಪದಗಳನ್ನ ಬಳಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಂತಹ ವಿಚಾರಗಳಲ್ಲಾದ್ರೂ ಗಮನ ವಹಿಸ್ಬೇಕಲ್ವಾ ಸಮಿತಿ? ವಹಿಸಬೇಕು. ಕಾಗುಣಿತ ಅಂದ್ರೆ ಒಪ್ಕೊಳ್ಳೋಣ, ಸರಿ, ಏಕವಚನದಲ್ಲಿ ಅಂದ್ರೆ ಈ ರೀತಿಗಳನ್ನ ನಾವು ಮುಂದಿನ ಪರಿಷ್ಕರಣೆಗಳಲ್ಲಿ ತಿದ್ದುಪಡಿ ಮಾಡ್ಕೋತಿದ್ದೇವೆ. ಉತ್ತಮವಾದಂತಹ ಈಗ ಮಕ್ಕಳು ಅಂತಹ ಪುಸ್ತಕಗಳನ್ನ ಉತ್ತಮವಾದಂತಹ ಸಂವಹನೆ, ನಾವು ಪಾಠವನ್ನು ಬೋಧಿಸುವಾಗ ಗೌರವಯುತವಾಗಿಯೇ ಮಾತಾಡ್ಬೇಕು. ಹಿರಿಯರ ಬಗ್ಗೆ, ಹೌದು, ಮಕ್ಕಳ ಬಗ್ಗೆ ಮುದ್ದಾಗೆ ವಾಸ್ತವ್ಯಪೂರ್ವಕವಾಗಿಯೇ ಮಾತಾಡ್ಬೇಕು. ಅದೇ ಶಬ್ದಗಳ ಬಳಕೆ ಆಗ್ತದೆ. ಇದು ಶಬ್ದಾಲೋಕ, ಈ ಶಬ್ದಗಳೇ ಮುಖ್ಯ ಇಲ್ಲಿ. ಈ ಶಬ್ದಗಳು ಎಲ್ಲೆಲ್ಲೂ ತಪ್ಪಿದೆಯೋ ಅವುಗಳ ಬಗ್ಗೆ ನಾವು ವಾಪಸ್ ವರದಿಗಳನ್ನು ತಗೊಂಡು ಪರಿಷ್ಕರಣೆಯನ್ನು ಖಂಡಿತವಾಗಿ ಮಾಡ್ತೇವೆ. ಯಾರ ಮನಸ್ಸನ್ನು ನಾವು ನೋಯಿಸಲೇಬೇಕು ಅಂತ ಏನು ವಿರೋಧದಲ್ಲಿಲ್ಲ. ನಮ್ಮದೇ ವಿಚಾರಧಾರೆಯನ್ನು ಹೇರಬೇಕಂತಕ್ಕಂಥ ಪರಿಸ್ಥಿತಿಯಲ್ಲೂ ನಾವಿಲ್ಲ. ಭಾರತದ ನಿಜವಾದ ಸಂಸ್ಕೃತಿ, ಸಂಸ್ಕಾರ, ಈ ಮಣ್ಣಿನ ಗುಣ ಏನಿದೆಯೋ ಈ ಮಣ್ಣಿನ ಮಕ್ಕಳಲ್ಲಿ ನಾವು ಬೋಧಿಸಬೇಕು. ಮುಂದಿನ ಜನಾಂಗವನ್ನು ನಾವು ದಾಳಿಕೋರರ ಬಗ್ಗೆ ಕೂಡ ಓದ್ಕೊಳ್ಳೇಬೇಕು. ಯಾಕಂತಂದ್ರೆ ದಾಳಿಕೋರರದು ಒಂದು ಅರ್ಧಾಂಶ ಮಾತ್ರ ಪಾಟೀಲ್ ಅವರು ಹೇಳಿದ್ರು. ಬ್ರಿಟಿಷರ ಬಗ್ಗೆ ಮಾತಾಡೋರು ತುರ್ಕರ ಬಗ್ಗೆನೂ ಮಾತಾಡಬೇಕು, ಮೊಘಲರ ಬಗ್ಗೆನೂ ಮಾತಾಡಬೇಕು. ಸ್ವಾಮಿ, ನೀವು ಕೇಳಿಸ್ಕೊಡದೆ ಹೋದ್ರೆ ನಾನು ಏನ್ ಮಾಡ್ಲಿ? ಇಲ್ಲ, ಅವರು ಬ್ರಿಟಿಷ್ ನಾನು ಬಂದಾಗ ಅವರು ಬ್ರಿಟಿಷಿಂದ ಹೇಳಿದ್ರು. ಹೇಳಿದೀನಿ ನಾನು. ಮೊದಲು ಮುಸ್ಲಿಮರು ಬಂದ್ರು, ನಮ್ಮ ಮೇಲೆ ಮುಸ್ಲಿಮರ ದಂಡೆತ್ತಿ ಬಂದ್ರು, ನಂತರ ಬ್ರಿಟಿಷರು ಬಂದ್ರು ಅಂತಾನೆ ಹೇಳಿದೀನಿ. ನೀವು ಕೇಳಿಸ್ಕೊಳ್ದೆ ನಿಮಗೆ ಬರೀ ಕೇವಲ ನಿಮಗೆ ಬೇಕಾಗಿ ಮಾತ್ರ ಕೇಳಿಸ್ಕೊಳ್ತೀರಿ ಬಿಜೆಪಿಯವರು. ಅದನ್ನು ದಯವಿಟ್ಟು ನಿಲ್ಲಿಸಿ. ಹಾಗೇನಿಲ್ಲ. ಯಾಕಂದ್ರೆ ನಾನು ಸ್ಪಷ್ಟವಾಗಿ ನೀವು ಮೊದಲು ಕೂಡ ಹೇಳಿದ್ದೀನಿ, ನಾನು ಯಾವುದೇ ಪಕ್ಷದ ವಕ್ತಾರನಲ್ಲ. ನನಗೆ ನಿಮ್ಮ ಬಗ್ಗೆ ಈಗ ನನಗೆ ಒಂಥರ ಅಸಮಾಧಾನ ಆಗಿರುವ ಕಾರಣದಿಂದ ನಿಮ್ಮ ಪಕ್ಷದ ಬಗ್ಗೆ ಆಗಲಿ ನಿಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಮಾತಾಡ್ತೀನಿ. ಅದರ್ವೈಸ್ ನಾನು ಅದನ್ನ ನಿಮಗೆ ಬಿಟ್ಟು ಅಲ್ಲಲ್ಲ, ನಿಮಗೆ ಅದು ಬರೀ ನೀವು ಬಾಯಿ ಮಾತಿನಲ್ಲಿ ಸಂಸ್ಕಾರ ಸಂಸ್ಕೃತಿ ನಿಮಗಿದೆ. ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇರುವಂತಹ ಸಂವಿಧಾನ ಶಿಲ್ಪಿಗೆ ಅಪಚಾರ ಮಾಡ್ತಾ ಇದ್ರಿ ನೀವು. ಸಂವಿಧಾನ ಬರೀ BR ಅಂಬೇಡ್ಕರ್ ಅವರು ಮಹಾನ್ ವ್ಯಕ್ತಿ, ಅವ್ರ ಬಗ್ಗೆ ನಮಗೆ ಗೌರವವಿದೆ. ಹಾಗಿದ್ರೆ ನಿಮ್ಮ ಮಕ್ಕಳಿಗೆ ಅವ್ರ ಬಗ್ಗೆ ಗೌರವಯುತವಾದ ಸಂಬೋಧನೆ ಮಾಡಬೇಕಾಗಿತ್ತು. ನೀವೇನು ಹೇಳಿದಿರಿ? ಸಂವಿಧಾನ ಶಿಲ್ಪಿ ಅನ್ನೋದು ತೆಗೆದುಹಾಕಿದಿರಿ. ನೀವು ಯಾವ ರೀತಿಯಾಗಿ ಗೌರವ ಕೊಡ್ತೀರಿ? ನೀವು ಕೃತಿಯಲ್ಲಿ ಮಾಡುವುದೊಂದು, ಹೇಳುವುದೊಂದು. ಅದಕ್ಕೆ ನಾನು ಅದನ್ನು ಬಳಸೋದಿಲ್ಲ. ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಟು ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಅದನ್ನು ನೀವು ಮಾಡ್ತಾ ಇದ್ದೀರಿ, ಅದು ತಪ್ಪು. See, our government is not for any particular. No, you are. Then what is? ಯಾವ ಕಾರಣಕ್ಕೋಸ್ಕರ ನೀವು ಒಂದೇ ಸಮಾಜದ ವ್ಯಕ್ತಿಗಳನ್ನ ಪಠ್ಯ ಪುಸ್ತಕ ಸಮಿತಿಯಲ್ಲಿ ಹಾಕಿದ್ರಿ? ಯಾವ ಕಾರಣಕ್ಕೋಸ್ಕರ? No, Mr. Try to answer my question. ಯಾವ ಕಾರಣಕ್ಕಾಗಿ ಒಂದೇ ವರ್ಗದ ಜನರನ್ನು ಅದರ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ಹಾಕಿದ್ರಿ? ಪರಿಷ್ಕರಣಾ ಸಮಿತಿ ತನ್ನ ಕೆಲಸಗಳನ್ನ ಸಮರ್ಥವಾಗಿ ಮಾಡಿದ್ಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ನೀವು ಯಾಕೆ ಕೊಟ್ರಿ ಅಂತ ಏನು ಕೇಳಿಲ್ಲ. ಅವ್ರು ಕೊಡಬೇಕಾದದ್ದು ಅವ್ರದ್ದೊಂದು ಕರ್ತವ್ಯ ಇದೆ, ಅವ್ರು ಕೊಟ್ಟಿದ್ದಾರೆ. ಅದನ್ನು ನಾವು ತಗೋತಾ ಇದ್ದಾವೆ, ಅದನ್ನು ಪರಾಮರ್ಶೆ ಮಾಡ್ತವೆ. ಇನ್ನೂ ಉತ್ತಮವಾದ ವಿಚಾರಗಳನ್ನು, ಇನ್ನೂ ಉತ್ತಮವಾಗಿರ್ತಕ್ಕಂಥ ಈ ಭಾರತೀಯ ಪುತ್ರರ ವೀರಾವೇಶಗಳನ್ನು, ರಾಜಕಾರಣಿಗಳನ್ನು, ಮೈಸೂರು ಒಡೆಯರನ್ನು ಹಿಡ್ಕೊಂಡು ಮೈಸೂರು ಒಡೆಯರ ಬಗ್ಗೆ ಎಲ್ಲೋ ಒಂದು ಕಡೆ ಟಿಪ್ಪಣಿ ಮಾಡಿಬಿಡ್ತಾರೆ. ಆದರೆ ಅದನ್ನೆಲ್ಲ ಒಂದು ಯಾವುದೋ ಹಂತಕ್ಕೆ ತಂದವ್ರಿಗೆ ಮಾತ್ರ ಬಹಳ ವೈಭವೀಕರಣವಾಗಿ ಮಾಡ್ತಾರೆ. ಹೋರಾಟಗಾರ ದಯವಿಟ್ಟು ಕೂಡ ಮುಂಬರುವ ಹೋರಾಟಗಳಲ್ಲಿ ಇದ್ರ ಬಗ್ಗೆನೂ ಕೂಡ ಕಣ್ತೆಗಿಬೇಕು ಅಂತ ಕೇಳ್ತಾನೆ. ಕೇವಲ ಮಾತಾಡಬೇಕು ಅಂತ ಹೇಳಲ್ಲ, ಕಣ್ತೆಗಿಬೇಕು ಅವರು ಕೂಡ. ಈ ಮೂಲ ನಿವಾಸಿಗಳು ನಾವೇನಿದ್ದೀವೋ ಇವ್ರ ಬಗ್ಗೆ ಒಂದು ಕಲ್ಪನೆ ಏನಿದೆಯೋ ಒಂದು ವರ್ಗದ್ದು ಅದು ಬದಲಾಗಬೇಕು.
ಅಲ್ಲ, ಅದು ಯಾರದೇ ಪರವಾಗಿ ನೋಡಿ ನೀವು ಸರ್ಕಾರ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದೀರಿ. ನನ್ನ ಬಗ್ಗೆನೂ ಕೂಡ ನೀವು ಪೂರ್ವಾಗ್ರಹ ಪೀಡಿತರಾಗಿಯೇ ಮಾತಾಡ್ತಾ ಇದ್ದೀರಿ. ನನಗೆ ವಿಚಿತ್ರ ಅನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ವಿದೇಶಿಗರು ದಂಡೆತ್ತಿ ಬಂದಿದ್ದಾರೆ, ಅದಕ್ಕೇನೆ ಒಪ್ಕೊಳ್ತಾ ಇದ್ದೀನಿ ನಾನು. ಆದರೆ ಆ ಒಂದು ನಿಮಿಷ, ವಿದೇಶಿಗರು ದಂಡೆತ್ತಿ ಬಂದವ್ರನ್ನ ಬ್ರಿಟಿಷರು ಅವ್ರದ್ದೊಂದು ರೇಸೇ ಬೇರೆ ಇತ್ತು, ಅವ್ರು ನಿಮ್ಮ ದೇಶದ ಬೇಡಪ್ಪ ಅಂತ ಹೊರಟೋದ್ರು. ಆದರೆ ಈ ದೇಶದ ಮೇಲೆ ದಂಡೆತ್ತಿ ಬಂದವರು ಇಲ್ಲೇ ಉಳ್ಕೊಂಡು ಇಲ್ಲೇ ತನ್ನ ಹುಟ್ಟಿ ಇದೇ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಸತ್ತು ಮತ್ತೆ ಪದೇ ಪದೇ ಇದೇ ಮಣ್ಣಿನಲ್ಲಿ ಹುಟ್ಟಿರುವಂಥ ಅವರನ್ನು ನೀವು ನಮ್ಮ ಸಹೋದರರಂತ ಸ್ವೀಕಾರ ಮಾಡ್ತಾ ಇಲ್ಲ. ನೀವು ಪದೇ ಪದೇ ಅವ್ರನ್ನ ನೀವು ವಿದೇಶಿಗರಂತ ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳಿಂದ ಬದುಕಿರುವಂಥ ನಮ್ಮ ಬ್ರದರ್ಸನ್ನು ನೀವು ವಿದೇಶಿಗರಂತ ಇವತ್ತಿಗೂ ಕೂಡ ಕರಿತೀರಿ ಅಂದರೆ ನಿಮ್ಮ ಮನಸ್ಥಿತಿಯನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓನ್ಲಿ ಯು ಹ್ಯಾವ್ ಎ ಲಿಪ್ ಸಿಂಪತಿ, ನಾಟ್ the sympathy which is not coming from the heart. ಓಕೆ ಸರ್, ನಮಗೆ ಸಮಯದ ಅಭಾವ ಇದೆ. ಲಿಪ್ ಸಿಂಪತಿ ಅನ್ನೋದ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಮೇಡಮ್, ಪ್ಲೀಸ್. ಲಿಪ್ ಸಿಂಪತಿ, ದೇರ್ ಇಸ್ ನೋ ಎನಿ ಲಿಪ್ ಸಿಂಪತಿ. ದೋಸ್ ದ ಪೀಪಲ್ ದೇ ಆರ್ ಜಸ್ಟ್ ಟಾರ್ಗೆಟಿಂಗ್ ದ ಪೀಪಲ್ ಅಂಡ್ ಬಿಹಾಫ್ ಆಫ್ ದೋಸ್ ದ ಪೀಪಲ್ ದೇ ಆರ್ ಟಾಕಿಂಗ್ ಅಬೌಟ್. ಐ ವಿಲ್ accept it because what happens, they are born and brought up here and died, even they are took birth here also. That is quite common thing. And even ನಾವು ಒಂದೇ ಸಮುದಾಯವನ್ನ ಒಂದು ಎತ್ತಿ ಕಟ್ಟಿ ಒಂದೊಂದು ತುಳಿತ ಕೊಡುವ, ಅದಕ್ಕೆ ನಾವು ಏನು ಮಾಡಿದ್ವಿ, ಈಗಾಗಲೇ ಏನೇನು ಮಾಡಿದ್ವಿ, ಕೇಂದ್ರ ಸರ್ಕಾರ ಟ್ರಿಪಲ್ ತಲಾಕ್ ಅಂತ ತೆಗೆದು ಹಾಕಿದ್ದೇವೆ, ಅವ್ರಿಗೆ ರೈಟ್ಸ್ ಕೊಡೋ ಪ್ರಯತ್ನಗಳನ್ನು ಮಾಡಿದ್ದೇವೆ, ಅವ್ರನ್ನ ಮುಖ್ಯವಾಹಿನಿಗಳಿಗೆ ತರಲಿಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಮಾಡ್ಕೊಂಡಿದ್ದೇವೆ, ಅದ್ರ ಬಗ್ಗೆನೂ ಕೂಡ ಅವ್ರು ಮಾತಾಡಬೇಕು. ಯಾರನ್ನೇ ಹಿಂಸರಿಸಿ ಯಾರನ್ನೂ ಮುಂದೆ ಬೆಳೆಸುವಂಥ ಅನಿವಾರ್ಯತೆ ನಮಗಿಲ್ಲ. ನಮಗೆ ಅಧಿಕಾರದ ದಾಹ ಇಲ್ಲ, ಅಧಿಕಾರನೇ ಬೇಕು ಅನ್ನೋಕ್ಕೆ ನಾವು ಏನೇನೋ ಮಾಡ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದಂಥವ್ರಲ್ಲ. ನಾವು ತುರ್ತು ಪರಿಸ್ಥಿತಿಯ ವಿರೋಧವಾಗಿ ಕೆಲಸ ಮಾಡಿ ಜೈಲಿನಲ್ಲಿ ಸಿಕ್ಕು ನಮ್ಮ ಜೀವನನೇ ಬಿಟ್ಟಂತಹ ಅನೇಕ ನನ್ನ ಹಿರಿಯರಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ಪಕ್ಷ ಪೈರದವರು ಕೂಡ ಮಾಡಬೇಕು, ಹೋರಾಟಗಾರರು ಅದ್ರ ಬಗ್ಗೆನೂ ಕೂಡ ಮತ್ತೊಂದು ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಕೂಡ ನಾನೇನಲ್ಲ, ಈಗ ಪಠ್ಯಪುಸ್ತಕ ಮಕ್ಕಳು ನಡೀತಾ ಇದೆ, ಶಾಲೆಗಳು ನಡೀತಾ ಇದೆ, ಪುಸ್ತಕಗಳು ಬೇಕಾಗಿದೆ, ಪರಿಷ್ಕರಣೆ ಆಗಬೇಕಾಗಿದೆ. ಹೊಸ ಪುಸ್ತಕಗಳನ್ನ ಯಾವಾಗ ಕೊಡ್ತೀರಿ ಅಂತ ಕೇಳ್ತಿದ್ರೆ ಸರ್ಕಾರ ಅದನ್ನು ಈಗಾಗಲೇ ಟೆಂಡರ್ ಕೊಟ್ಟಾಗಿದೆ, ಪರಿಷ್ಕರಣೆ ಮಾಡ್ತಾ ಇದೆ. ಆದಷ್ಟು ಬೇಗದಲ್ಲಿ ಎಷ್ಟು ಬೇಕು ಸಾಧ್ಯನೋ ಅದು ವಾರ್ ರೀತಿಯಲ್ಲಿ, ಅಂದರೆ ಒಂದು ಯುದ್ಧೋಪಾದಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾವೆ, ಸಮರ್ಥವಾಗಿ ನಾವು ನಿರ್ವಹಿಸ್ತವೆ. ನನ್ನ ಕರ್ನಾಟಕ ಬಿಜೆಪಿ ಸರ್ಕಾರ ಅತ್ಯಂತ ನಿಷ್ಠುರವಾಗಿ, ಕಠೋರವಾಗಿ ಅಂತಲ್ಲ, ನಿಷ್ಠುರವಾಗಿ ಏನು ತಪ್ಪಿದೆಯೋ ತಪ್ಪು, ಸರಿ ಇದ್ದದ್ದು ಸರಿ ಅಂತ ಹೇಳ್ತಾ ಇದೆ. ಇದನ್ನು ನಾನು ಸರ್ವತಾ ನಾನು ಸಮರ್ಥನೆ ಮಾಡ್ಕೋತಿದ್ದಾನೆ. ಇದರಲ್ಲಿ ಯಾವುದೇ ಬಿಟ್ಕೊಡೋ ಪ್ರಶ್ನೆ ಬರೋದಿಲ್ಲ. ಅವ್ರು ಕೊಟ್ಟಿದ್ದಾರೆ, ನನ್ನ ಹತ್ರ ಕೂಡ ದಾಖಲೆಗಳಿದೆ, ಸಾಕಷ್ಟು ದಾಖಲೆಗಳನ್ನು ಇಟ್ಕೊಂಡೇ ನಾನು ಬಂದಿದ್ದೇನೆ ತಮ್ಮ ವಾಹಿನಿಗೆ. ಈ ವಾಹಿನಿಯ ಮೂಲಕ ಕೇಳ್ಕೊಳ್ತದ್ದು, ನಾಳೆ ತಾವು ವಿರೋಧ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಹಕ್ಕಿದೆ, ನೀವು ತಾವು ಮಾಡಿ. ಒಂದು ಸಲ ನಮ್ಮ ಹತ್ತಿರ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ, ನಿಮ್ಮ ವಿರೋಧ ಏನಾಗಿದ್ದರೂ ಕೂಡ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಸರ್. ತಾವು ಈ ವಾಹಿನಿಯ ಮೂಲಕ ನಮ್ಮ ನಾಳಿನ ಹೋರಾಟದಲ್ಲಿ ಭಾಗವಹಿಸುವಂಥ ಎಲ್ಲ ಸಾಮಾಜಿಕ ಕಾರ್ಯಕರ್ತರಿರಲಿ, ಎಲ್ಲ ಸಂಘಟನೆಗಳಿರಲಿ, ಅವರಿಗೆಲ್ಲರಿಗೂ ತಮ್ಮ ವಾಹಿನಿಯ ಮುಖಾಂತರ ನಾನು ಕೇಳಿಕೊಳ್ಳುವುದಿಷ್ಟೇ, ನೀವು ಶಾಂತ ರೀತಿಯಿಂದ ಭಾಗವಹಿಸಿ, ಬೆಂಗಳೂರಿನ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಭಾಗವಹಿಸಿ, ಎಲ್ಲಿಯೂ ಕೂಡ ಗದ್ದಲ ಮಾಡದೆ, ಯಾವುದೇ ರಸ್ತೆಯನ್ನು ತಡೆಹಿಡಿಯದೆ, ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ತಡೆಯೊಡ್ಡದೆ ಶಾಂತವಾಗಿ ಬಂದು ತಮಗೆ ಒದಗಿಸುವ ಸ್ಥಳದಲ್ಲಿ ಕೂತ್ಕೊಂಡು ಶಾಂತವಾಗಿ ಈ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ. ಒಂದು ಎರಡನೇದಾಗಿ, ಹಾಗೂ ನಾನು ಇನ್ನೊಂದು ತಮ್ಮ ಮುಖಾಂತರ ಕೇಳ್ಕೊತೀನಿ, ಯಾರ್ಯಾರು ಬರಬೇಕು ಅಂತಿದ್ದೀರಲ್ಲ ದಯವಿಟ್ಟು ನಾಳೆ ಬನ್ನಿ, 9 ಗಂಟೆ ಒಳಗಾಗಿ ಬನ್ನಿ, ನೀವು ಅಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಮುಖ್ಯವಾಗಿ ಬಿಜೆಪಿಯ ವಕ್ತಾರರಲ್ಲಿ ಕೇಳ್ಕೊಳ್ಳೋದು, ಈಗಾಗಲೇ ತಾವು ಒಂದು ಮಾತು ಹೇಳಿದಿರಿ, ಪಠ್ಯಪುಸ್ತಕಕ್ಕೆ ಮರುಮುದ್ರಣಕ್ಕೆ ಆದೇಶ ಕೊಟ್ಟಿದ್ದೀರಿ, ಶೀಘ್ರದಲ್ಲಿ ಪಠ್ಯಪುಸ್ತಕ ಬರ್ತಾವೆ ಅಂತ ಹೇಳ್ತಾ ಇದ್ದೀರಿ. ತಮ್ಮ ಮಾತನ್ನು ನಾನು 100% ವಿನಯದಿಂದ ಸ್ವೀಕಾರ ಮಾಡ್ತೀನಿ. ಆದರೆ ಈ ಹಳೆಯ ಪುಸ್ತಕಗಳನ್ನು ಬೋಧನೆಯನ್ನು ನಿಲ್ಲಿಸಿ ಅಂತ ಇನ್ನೂ ಒಂದು ಆದೇಶ ಹೊರಡಿಸಿ. ಯಾಕಂದರೆ ಹೊಸ ಪಠ್ಯಪುಸ್ತಕಗಳು ನೀವು ಯಾವಾಗ ಬರ್ತಾವ ಅಂದಾಗ ಹಳೆ ಪಠ್ಯಪುಸ್ತಕಗಳ ಬೋಧನೆ ನಿಲ್ಲಿಸುವುದು ಅಷ್ಟೇ ಅವಶ್ಯ. ಹಾಗೂ ಇಂಥ ಪುಟಗಳ ಬದಲಾವಣೆ ಆಗ್ತಾವಂತ ಕೂಡ ಯಾವುದು ಬದಲಾವಣೆ ಆಗಲ್ಲ ಅದನ್ನು ಮಾತ್ರ ತಗೊಂಡು ಇನ್ನು ಬದಲಾವಣೆ ಆಗುವ ಮುಂದಿನ ಪಠ್ಯಪುಸ್ತಕಗಳು, ಯಾಕಂದರೆ ಮಕ್ಕಳದು ನಿಮ್ಮ ಇದರಲ್ಲಿ ಮಕ್ಕಳಿಗೆ ಶಿಕ್ಷಣ ನಿಲ್ಲಬಾರ್ದು. ಈಗ ಯಾವುದು ಬದಲಾವಣೆ, ಯಾವುದು ನಿಮಗೂ ಸರಿ ಅನಿಸಿದೆ ನಮಗೂ ಸರಿ ಅನಿಸಿದೆ ಅಂಥ ಪಠ್ಯಗಳನ್ನು ಅವರು ಬೋಧನೆ ಮಾಡಲಿ. ಆ ನಂತರ ಬರುವಂಥ ದಿನಗಳಲ್ಲಿ ನೀವು ಮರುಮುದ್ರಣ ಮಾಡಿರುವಂಥ ಪಠ್ಯಪುಸ್ತಕಗಳನ್ನು ಬೋಧನೆ ಮಾಡಲಿ. ಇದರ ವಿಷಯವಾಗಿ ನೀವು ಸರ್ಕಾರದವರು ಒಂದು ಆಜ್ಞೆಯನ್ನು ಹೊರಡಿಸಿ ಪ್ರತಿಯೊಂದು ಶಿಕ್ಷಣ ಇಲಾಖೆಗೆ ದಯವಿಟ್ಟು ತಿಳಿಸಿ ಅಂತ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚರ್ಚಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ಸರ್, ನಿಮಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.